ಅನ್ನೋದರ ಮೊದಲ ಒಂದು ಭಾಗವನ್ನ ಇವತ್ತು ನಾವು ಶುರು ಮಾಡ್ತಾ ಇದ್ದೇವೆ. ಸೊ ಭಾರತದಲ್ಲಿ ಕೃಷಿ ಏನೆಲ್ಲ ಮಹತ್ವವನ್ನು ಹೊಂದಿದೆ, ಏನೆಲ್ಲ ಅದರ ಮಗ್ಗಲುಗಳು, ಹಲವಾರು ವಿಷಯಗಳ ಬಗ್ಗೆ ನಾವು ಇವತ್ತು ಇಲ್ಲಿ ನೋಡಬಹುದು. ಓಕೆ, ಭಾರತ ಹೇಳ್ತಾ ಬಂದಿದ್ದೀವಿ ಹಾಗೆ, ಮತ್ತೆ ಸತ್ಯ ಕೂಡ ನಾವು ಭಾರತದ ಆರ್ಥಿಕ ಇತಿಹಾಸವನ್ನ ನೋಡುವಾಗ ನೋಡಿದೀವಿ. ಹಾಗೆ ಜಗತ್ತಿನಲ್ಲೇ ನಾವು ಅತ್ಯಂತ ಶ್ರೀಮಂತ ದೇಶ ಆಗಿದ್ವಿ. ಅತ್ಯಂತ ಶ್ರೀಮಂತ ದೇಶ ಆಗೋದಕ್ಕೆ ಅವಾಗ ಏನು ನಮ್ಮಲ್ಲಿ ಎಲೆಕ್ಟ್ರಾನಿಕ್ಸ್ ಇದ್ದಿರಲಿಲ್ಲ, ಬಾಹ್ಯಾಕಾಶ ವಿಜ್ಞಾನ ಇದ್ದಿರಲಿಲ್ಲ, ಮತ್ತೊಂದಿಲ್ಲ ಮುಗಿದೊಂದಿಲ್ಲ. ಆದ್ರೂ ಜಗತ್ತಿನೊಳಗೆ ನಾವು ಶ್ರೀಮಂತರು ಇದ್ವಿ. ಅದರ ಆಧಾರ ಸ್ತಂಭ ಯಾವುದು ಅಂತಂದ್ರೆ ಕೃಷಿ. ನಾನು ಏನನ್ನು ಹೇಳೋದಕ್ಕೆ ಹೊರಟಿದೆ ಅಂತಂದ್ರೆ, ಕೃಷಿಯಲ್ಲೂ ಕೂಡ ಶ್ರೀಮಂತಿಕೆ ಇದೆ ಅನ್ನೋದನ್ನು ನಾವು ಅರ್ಥಕೊಳ್ಬೇಕು. ಕೃಷಿ ಅಂತಂದ್ರೆ ಉಪಯೋಗ ಇಲ್ಲ ಅನ್ನುವಂಥದ್ದು ಇವತ್ತಿನ ಪರಿಸ್ಥಿತಿ ಒಳಗ ಅಥವಾ ಇತ್ತೀಚಿನ ದಶಕಗಳೊಳಗ ಹಾಗಾಗಿದೆ. ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಬೇರುಗಳನ್ನ ಕಿತ್ತಿರೋದ್ರಿಂದ ಕೃಷಿ ಎಂಬ ಮರ ನಮಗೆ ಒಣಗಿದಂತೆ ಭಾಸ ಆಗ್ತಾ ಇದೆ. ಆದರೆ ಕೃಷಿಯಿಂದಲೇ ಸಮೃದ್ಧಿಯನ್ನ ಸಾಧಿಸೋದಕ್ಕೆ ಆ ಕಾಲದೊಳಗೆ ಸಾಧ್ಯ ಇತ್ತು ಅಂದ ಬಳಿಕ ಈ ಕಾಲದೊಳಗೂ ಸಾಧ್ಯ ಅದ. ಹಂಗಂತಂದು ಉಳಿದ ಕ್ಷೇತ್ರಗಳನ್ನು ಬಿಡೋದು ಅಂತಲ್ಲ. ವಾಟ್ ಐ ಮೀನ್ ಟು ಸೇ ಇಸ್, agriculture is, yes, it was important then and it is important today and even in days to come, yes, it will be important. There is no doubt in it. Yes, very good evening Viru, very ಶರಣು, ವೆಲ್ಕಮ್ ಬಾಬಾ. ಸೊ ಹೀಗೆ ಭಾರತ ಮೊದಲಿನಿಂದಲೂ ಕೃಷಿ ಪ್ರಧಾನ ರಾಷ್ಟ್ರ ಅನ್ನೋದನ್ನ ಕೆಲವು ಸಲ ನಾವು ಈಗ ಯಾಕೆ ಹಾಗೆ ಹೇಳಿದೆ ಅಂದ್ರೆ, ಅದನ್ನ ನೆಗೆಟಿವ್ ಕೊನೋಟೇಷನ್ ದಾಗ ನಾವು ತಗೋತೀವಿ. ಈಗ ಕೃಷಿ ಪ್ರಧಾನ ರಾಷ್ಟ್ರನ ಅಂದ್ರೆ ಹಿಂದುಳಿದ ರಾಷ್ಟ್ರ ಇದ್ದಿರಬೇಕು ಅಂತ. ನೋ, ಕೃಷಿ ಪ್ರಧಾನವಾಗಿದ್ದೇ ನಾವು ಶ್ರೀಮಂತ ರಾಷ್ಟ್ರ ಆಗಿದ್ವಿ. ಕೃಷಿ ಪ್ರಧಾನ ಇದ್ದೇ ಶ್ರೀಮಂತ ರಾಷ್ಟ್ರ ಆಗಿದ್ವಿ. ಈಗಲೂ ಕೂಡ ಕೃಷಿಯನ್ನ ನಾವು ತುಂಬಾ ಚೆನ್ನಾಗಿ ನಿರ್ವಹಿಸುವ ಮೂಲಕ ಈಗಲೂ ಕೂಡ ಸಮೃದ್ಧವನ್ನ ಕಟ್ಕೊಳ್ಬಹುದು ಅನ್ನೋ ಸಂಗತಿಯನ್ನ ತಮ್ಮ ಗಮನಕ್ಕೆ ತರಕತ್ತೀನಿ ನಾವು. ಕೃಷಿ ದೇಶದ ಆರ್ಥಿಕತೆಯ ಬೆನ್ನೆಲುಬು, ಈಗಲೂ ಕೂಡ ಸತ್ಯ. ಅದು ಇಲ್ಲದಾಗ ಅದರ ಮಹತ್ವ ನಮ್ಗೆ ಗೊತ್ತಾಗ್ತದೆ. ಈಗ ಇದೆ ಅನ್ನೋ ಕಾರಣಕ್ಕೆ ಅದರ ಮಹತ್ವ ನಮಗೆ ಗೊತ್ತಾಗ್ತಾ ಇಲ್ಲ. ಎಸ್, if not 60%, somewhere around 50% population is still directly dependent on agriculture. And it is not. already ನೀವು ಇಷ್ಟೆಲ್ಲ ದೊಡ್ಡ ದೊಡ್ಡ ಹೂಡಿಕೆಗಳನ್ನ, ದೊಡ್ಡ ದೊಡ್ಡ ಮಾತುಗಳನ್ನ ಆಡಿ, ದೊಡ್ಡ ದೊಡ್ಡ ನಗರಗಳನ್ನ ಕಟ್ಟಿ, ಜಸ್ಟ್ ಒಂದು ನಾನು ನಿಮ್ಗೆ ಹಂಗೆ ಪಿಕ್ಚರ್ ಕೊಡಕತ್ತೀನಿ, ಇಮ್ಯಾಜಿನ್ ಮಾಡ್ರಿ. we speak of thousands crores, lakh crores worth investment in the field of industry and service sector, isn't it? ನಾವು ಮಾತೆತ್ತಿದರೆ ಲಕ್ಷ ಕೋಟಿಗಳ ಹೂಡಿಕೆಯನ್ನ ಎಲ್ಲಿ ಮಾತಾಡ್ತೀವಿ? ಕೈಗಾರಿಕಾ ಮತ್ತು ಸೇವಾ ವಲಯದಲ್ಲಿ ಮಾತಾಡ್ತೀವಿ. ಓಕೆ, ಅಷ್ಟು ಲಕ್ಷ ಕೋಟಿ ಹೂಡಿಕೆ ಮಾಡಿ ಅಫ್ಕೋರ್ಸ್ ಅದು 50% ಜನರಿಗೆ ಜೀವನಾಧಾರ ಆಗಿದೆ. ಅಂಡ್ ಸರ್ಟನ್ಲಿ ಈ 50% ಜನರ ಜೀವನ ಮಟ್ಟ ಚೆನ್ನಾಗಿದೆ, ಅದನ್ನು ನಾನು ಒಪ್ಕೋತೀನಿ. ಜೀವನ ಮಟ್ಟ ಚೆನ್ನಾಗಿದೆ. ಎಲ್ಲಿ? ಕೈಗಾರಿಕಾ ಮತ್ತು ಸೇವಾ ವಲಯದಲ್ಲಿ ಇದ್ದಂತವರ ಗಳಿಕೆ ಚೆನ್ನಾಗಿದೆ, ಜೀವನ ಮಟ್ಟ ಚೆನ್ನಾಗಿದೆ. ಅಟ್ ದ ಸೇಮ್ ಟೈಮ್ ನೀವು ಇನ್ನೊಂದು ಆಂಗಲ್ ದಿಂದ ನೋಡ್ರಿ, ಈ ಎರಡು ಕ್ಷೇತ್ರಗಳಿಗೆ ಕೊಟ್ಟಿರುವಂತಹ ಒಂದು ಒತ್ತನ್ನ, ಈ ಎರಡು ಕ್ಷೇತ್ರಗಳಿಗಾಗಿ ಮಾಡಿರುವಂತಹ ಒಂದು ಹೂಡಿಕೆಯನ್ನ ನಾವು ಕೃಷಿ ಕ್ಷೇತ್ರದಲ್ಲಿ ಮಾಡಿದ್ದೇವೆಯಾ? ಅವನಿಗೆ ರೈತನಿಗೆ ಬಿಟ್ಬಿಟ್ಟಿವಿ ನಾವು ಆಲ್ಮೋಸ್ಟ್. ಓಕೆಪಾ, ನಿನ್ ಜೊತೆ ಇದೀವಿ ನಾವು, ನಿನಗೆ ತಿಳಿದಂಗೆ ಹೊಡಿಪಾ ಅಂತ ಅವ್ನು ಬಿಟ್ಬಿಟ್ಟಿವಿ ನಾವು. ಹೌದಲ್ಲ? ವಿಚಾರ ಮಾಡ್ಬೇಕಾಗಿರೋ ಸಂಗತಿ ಯಾವುದಲ್ಲ ಇದು? ಸೊ ಅದು ಪಾಪ ತನ್ನಷ್ಟಕ್ಕೆ ತಾಣ ಒದ್ದಾಡಿ ರಾತ್ರಿಯಲ್ಲಿ ದುಡ್ಕೊಂಡು ಒಂದು ಲೆವೆಲ್ಗೆ ತಂದಾನ ಆತ, ಒಂದು ಲೆವೆಲ್ಗೆ ತಂದಾಣ. ಯಾಕೆ ಇದನ್ನ ನಾನು ಹೇಳಕತ್ತೀನಿ ಅಂತಂದ್ರೆ, ಎಸ್, ಭವಿಷ್ಯದೊಳಗ ನೀವು ಅಗ್ರಿಕಲ್ಚರ್ ಅನ್ನ ದೃಷ್ಟಿ ಒಳಗಿಟ್ಟುಕೊಂಡು ಇಂಥ ಹೂಡಿಕೆಯನ್ನ ಸ್ಥಳೀಯ ಮಟ್ಟದೊಳಗೆ ವ್ಯವಸ್ಥಿತವಾಗಿ ಮಾಡಿದ್ದೇ ಆದ್ರೆ ಕೃಷಿಯನ್ನ ಈಗಿನದಕ್ಕಿಂತ ಹೆಚ್ಚು ವೈಜ್ಞಾನಿಕವಾಗಿ ಮಾಡೋದಕ್ಕೆ ಸಾಧ್ಯ ಇದೆ. ಹೆಚ್ಚು ಕಡಿಮೆ ಖರ್ಚಿನಲ್ಲಿ ಇನ್ನೂ ಹೆಚ್ಚಿನ ಆದಾಯ ಅಂದ್ರೆ ಉತ್ಪನ್ನಗಳನ್ನ ಪಡೆಯೋದಕ್ಕೆ ಸಾಧ್ಯ ಇದೆ. ಮತ್ತು ಅದಕ್ಕೆ ಪೂರಕವಾಗಿರುವಂತಹ ಉದ್ಯಮಗಳನ್ನ, ಸೇವಾ ವಲಯವನ್ನ ಸೃಷ್ಟಿಸೋದಕ್ಕೆ ಸಾಧ್ಯ ಇದೆ. ಹೌದಲ್ಲ? ಇದು ಬಹಳ ವಿಶೇಷವಾದಂತ ಮಾಹಿತಿ. ನಾನು ನಿಮಗೆ ಯಾಕೆ ಇದನ್ನ ಹೇಳಕ್ತೀನಿ ಅಂದ್ರೆ, ನೋಡ್ರಿ, ನನಗೂ ಇದು ಯು ಮೆ ನಾಟ್ ಬಿಲೀವ್ ಫ್ರೆಂಡ್ಸ್, ನನಗೆ ತಕ್ಷಣಕ್ಕೆ ಇವತ್ತು ಇದೀಗ ಒಳದಿರುವ ಸಂಗತಿಯನ್ನ ನಿಮ್ಗೆ ಹೇಳಕತ್ತೀನಿ. ನಿಮಗೆ ಪೊಟೆನ್ಶಿಯಾಲಿಟಿ ಆಫ್ ಅಗ್ರಿಕಲ್ಚರ್ so far as development is concerned ಅಂತ ಏನಾದ್ರೂ ಬರೆಯೋದು ಬಂದ್ರೆ, ನೀವು ಈ ಇಮ್ಯಾಜಿನೇಷನ್, ಈ ಕಂಪ್ಯಾರಿಸನ್ ಕೊಡ್ರಿ.
ಈ ಕಂಪ್ಯಾರಿಸನ್ ಕೊಟ್ರೆ ಯಾವನಾದ್ರೂ ಹೌದಪ್ಪ ಇದು ವಿಚಾರ ಮಾಡ್ಬೇಕಾಗಿರೋ ಮಾತೆ ಅಂತಂತಾರೆ. ಕೈಗಾರಿಕೆಗೆ ಮತ್ತು ಸೇವಾ ವಲಯಕ್ಕೆ ಕೊಟ್ಟಿರುವಂತಹ ಒಂದು ಒತ್ತನ್ನ ನಾವು ಕೃಷಿಗೆ ನಿಜವಾಗಿ ಇವತ್ತಿಗೂ ಕೊಟ್ಟಿಲ್ಲ. ಯಾಕಂದ್ರೆ ಕಾಮನ್ ಪರ್ಸೆಪ್ಷನ್ ಇಸ್ ದಟ್ ಕೃಷಿ ಕೊಟ್ರೆ ಏನ್ ಬರುತ್ತೆ ಅಂತ. ಮಬ್ಬು ಕೊಡ್ರೆ ಕೊಟ್ಟು ನೋಡ್ರಿ ಹೆಂಗಾಗ್ತದ, ಹೌದಲ್ಲ? ಸೊ ಹೀಗಾಗಿ ನಾ ಹೇಳುವಂಥದ್ದು ಭವಿಷ್ಯದೊಳಗ ಅಷ್ಟು ಕೊಡ್ತಾರೆ, 250 ರೂಪಾಯಿ ಕೊಡ್ತಾರೆ ಡೀಸೆಲ್. ಅಲ್ಲ, ಇದು ಡೀಸೆಲ್ ಕೊಡೋದು ಮಾಡೋದು ಏನದ, ಇಟ್ ಈಸ್ ಅ ಟೆಂಪ್ರರಿ ಒಂದು ಅರೇಂಜ್ಮೆಂಟ್ ಅಂತ ನನ್ನ ಭಾವನೆ. ಒಂದು ಪರ್ಮನೆಂಟ್ ಆತರನಾಗಿ ಫೋಕಸ್ಡ್ ಎಫರ್ಟ್ ಮಾಡುವಂತ ಅವಶ್ಯಕತೆ ಇದೆ. ಏನೋ ನನಗೆ ಅನಿಸದ, ನೀವು ಇದನ್ನು ಬೇಕಿದ್ರೆ ಸ್ಟಿಲ್ ಯು ಕ್ಯಾನ್ ಗಿವ್ ಯುವರ್ ಥಾಟ್ ಟು ದಿಸ್ ದ ವೆರಿ ಬೇಸಿಕ್ ಆಸ್ಪೆಕ್ಟ್ ಥಿಂಗ್, ರೈಟ್? ಸೊ ಹಂಗ ಮಾಡಿದಾಗ ಖಂಡಿತವಾಗಿಯೂ ಕೃಷಿ ಲಾಭದಾಯಕವೂ ಆಗುತ್ತೆ. ಕೃಷಿಯಲ್ಲಿರುವವರು ನಿಜವಾಗಿ ಒಂದು ಘನತೆಯ ಒಳ್ಳೆಯ ಜೀವನ ಮಟ್ಟವನ್ನು ಹೊಂದುವುದಕ್ಕೂ ಸಾಧ್ಯ ಇದೆ ಮತ್ತು ಒಟ್ಟಾರೆ ಆರ್ಥಿಕತೆಗೆ ಕೃಷಿಯ ಕೊಡುಗೆಯನ್ನ ಇನ್ನಷ್ಟು ಹೆಚ್ಚಿಸಲು ಸಾಧ್ಯ ಇದೆ. ಈ ಎಲ್ಲ ಆಂಗಲ್ದೊಳಗೆ ನೀವು ಇದನ್ನ ಗಮನಿಸಬೇಕು. ಭೂಮಿಯನ್ನ ಬಳಸಿಕೊಂಡು ವಿವಿಧ ಬೆಳೆಗಳನ್ನ ಬೆಳೆಯುವುದಕ್ಕೆ ಕೃಷಿ ಎನ್ನುತ್ತೇವೆ. ವಾಟ್ ಇಸ್ ಅಗ್ರಿಕಲ್ಚರ್? ಆಫ್ಟರ್ ಆಲ್ ಅಗ್ರಿಕಲ್ಚರ್ ಪ್ರೈಮರಿ ಸೆಕ್ಟರ್ ಅಂತ ಕರಿತೀವಿ ನಾವು. ಪ್ರೈಮರಿ ಸೆಕ್ಟರ್ ಅನ್ನೋದು ಅದರೊಳಗೆ ಅಗ್ರಿಕಲ್ಚರ್ ಇಸ್ ಪಾರ್ಟ್ ಆಫ್ ಪ್ರೈಮರಿ ಸೆಕ್ಟರ್, ಒನ್ ಆಫ್ ದ ಮೇಜರ್ ಪಾರ್ಟ್ ಆಫ್ ಪ್ರೈಮರಿ ಸೆಕ್ಟರ್ ಅಂತ. Agriculture itself is not a primary sector. That we should understand. So adakagi krasi in its literal sense means growing crops by using lands. ಅರ್ಥಶಾಸ್ತ್ರದ ದೃಷ್ಟಿಯಿಂದ ಮತ್ತು ಪ್ರಾಥಮಿಕ ವಲಯವೆಂದರೆ ಕೃಷಿ ಮತ್ತು ಅದರ ಸಂಬಂಧಿತ ಚಟುವಟಿಕೆಗಳು ನಡೆಯುವಂತ ಕ್ಷೇತ್ರ. ಬಟ್ ಹಿಯರ್ ಅವರ್ ಫೋಕಸ್ ಈಸ್ ಆನ್ ಅಗ್ರಿಕಲ್ಚರ್. ಹಂಗಾಗಿದೆ ಅಂದ್ರೆ ಸಹ ನಮ್ಮ ರೈತರಿಗೆ ವಿಜ್ಞಾನದಲ್ಲಿ ನಂಬಿಕೆ ಇಲ್ಲ, ತಂತ್ರಜ್ಞಾನ ಬಳಕೆ ಮಾಡೋಕೆ ಬರಲ್ಲ. ಇದು ಕೂಡ ಮ್ಯಾಟರ್ ಆಗುತ್ತೆ. ಹೌದು, ದಟ್ ಇಸ್ ಟ್ರೂ. ಅವರಿಗೆ ವಿಜ್ಞಾನದಲ್ಲಿ ನಂಬಿಕೆ ಇಲ್ಲ ಅನ್ನೋಕ್ಕಿಂತಲೂ, ಅದು ಇಲ್ಲ ಅಂತ ಹೇಳಕ್ ಆಗೋದಿಲ್ಲ, ಅದಕ್ಕೊಂದು ಸಾಂಸ್ಥಿಕ ರೂಪವನ್ನ ಕೊಟ್ಟು ಅದರ ಬಳಕೆಯನ್ನ ಮಾಡುವಂತೆ ಆದ್ರೆ ಖಂಡಿತವಾಗಿ ಅವರು ಅದನ್ನು ಬಳಸ್ಕೊತಾರೆ. ಅದಕ್ಕೆ ಸಾಂಸ್ಥಿಕ ರೂಪ ಇಲ್ಲ. ಆಮೇಲೆ ಅದರ ಜವಾಬ್ದಾರಿ ತಗೊಳ್ಳೋರು ಯಾರಿಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ, ಈಗ ನಮ್ಮ ಕೃಷಿ ತಜ್ಞರು ಅಂತ ಅದಾರ, ಉದಾಹರಣೆ ಹೇಳ್ತೀನಿ ಕೇಳ್ರಿ. ಕೃಷಿ ತಜ್ಞರು ಅಂತ ಹೇಳ್ತಾರೆ. ಕೃಷಿ ತಜ್ಞರು ಹೋಗ್ತಾರೆ, ಅದನ್ನ ಬಿತ್ರಿ, ಇದನ್ನ ಬೆಳ್ರಿ, ಅದನ್ನ ಹಂಗ್ ಮಾಡ್ರಿ, ಇದನ್ನ ಹಿಂಗ್ ಮಾಡ್ರಿ ಅಂತ ಅವ್ರು ಹೇಳ್ತಾರೆ. ಕೃಷಿ ತಜ್ಞರನ್ನ ಬಿಡ್ರಿ. ಇವನ್ ಎಷ್ಟೋ ಟಿವಿ ಒಳಗ ಅಥವಾ ಯೂಟ್ಯೂಬ್ ಒಳಗ ಕೃಷಿ ಕುರಿತಾಗಿ ಪ್ರೋಗ್ರಾಮ್ಸ್ಗಳು ಅದಾವ. ಅವನ್ನ ನಾವು ನೋಡ್ತೀವಿ, ನೋಡಿ ಒಂದ್ ಹಂಗ ಮಾಡ್ತೀವಿ ಅಂತಾನೆ ಇಟ್ಕೊಡು. ಯಾರ್ದೋ ಒಬ್ಬರದು ವೈಜ್ಞಾನಿಕ ಐತಿ, ಹಂಗ ನಾವು ಅದನ್ನ ಮಾಡ್ತೀವಿ ಅಂತ ಇಟ್ಕೊಡು. ಹಂಗ ಮಾಡಾಕ ಹೋಗಿ ಫೇಲ್ ಆದ್ರ ಜವಾಬ್ದಾರ ಯಾರು ಅನ್ನುವಂತ ಪ್ರಶ್ನೆ. ಬಹಳಷ್ಟು ರೈತರು ಹೆದರೋದು ಅದಕ್ಕೆ. ಏನಾಗ್ತದೆ ಗೊತ್ತಾ, ನಮ್ಮಲ್ಲಿ ಸಕ್ಸಸ್ 100 ಮಂದಿ ಆಗಿರ್ತಾರೆ, 10 ಮಂದಿ ಫೇಲ್ ಆಗಿರ್ತಾರೆ. ಬಟ್ ಸುದ್ದಿ ಆಗೋದು ಯಾರ್ದು ಅಂತಂದ್ರೆ ಆ 10 ಮಂದಿದು. ನಮ್ದು ಅದ್ರಾಗ ನಮ್ಮ ಮೈಂಡ್ ಸೆಟ್ ಹಂಗ, ಇಂಡಿಯಾದ ಮೈಂಡ್ ಸೆಟ್ ಹಂಗ. ನಾವು ಎಷ್ಟು ಮಂದಿ ಫೇಲ್ ಆಗ್ಯಾರ ಅವ್ರನ್ನ ನೋಡ್ತೀವಿ, ಅದು ಪೂರ್ತಿ ಹೊರಗಿಡೋದು. ಹನುಮಂತ, ಹಸಿರು ಶಾಲಕ್ಕೂ ನಾವು ಚರ್ಚೆ ಮಾಡೋ ವಿಷಯಕ್ಕೂ ಸಂಬಂಧ ಇಲ್ಲ. ನಾನು ಹಸಿರು ಶಾಲಿನವ್ರನ್ನ ರೈತರು ಅಂತನೂ ನಾನೇನು ಅಲ್ಲ. ಇಲ್ಲಿ ರೈತ ಅನ್ನೋ ಕಾನ್ಸೆಪ್ಟ್ ಇಲ್ಲ. ದ ಕಾನ್ಸೆಪ್ಟ್ ಈಸ್ ಅಗ್ರಿಕಲ್ಚರ್, ಕೃಷಿ. ಅದನ್ನ ರೈತರು ಮಾಡ್ತಾನೋ, ಇನ್ನೊಬ್ಬ ಮಾಡ್ತಾನೋ, ನಾ ಮಾಡ್ತೀನೋ, ನೀವು ಮಾಡ್ತೀರೋ, ಅದು ಬೇರೆ ಮಾತು. ಯಾಕೆ ಅದು ಕಾಂಟ್ರವರ್ಸಿಯಲ್, ಅದು ಬ್ಯಾಡ್ ನಮಗೆ. ಕೃಷಿ ಅನ್ನುವಂಥದ್ದು. ಸೊ ಕೃಷಿಯನ್ನ ನಾವು ಲಾಭದಾಯಕವಾಗಿ ಮಾಡೋದಕ್ಕೆ ಖಂಡಿತವಾಗಿಯೂ ಸಾಧ್ಯದ. ಅದಕ್ಕೊಂದು ಸಾಂಸ್ಥಿಕ ವ್ಯವಸ್ಥಿತ ರೂಪ ಬರ್ತಾ ಇಲ್ಲ. ಇಷ್ಟು ನಾನು ಹೇಳಬಲ್ಲೆ. ನೋಡ್ರಿ, ಏನ್ ಮಾಡ್ತೀರಿ? ಉಳ್ಳಾಗಡ್ಡಿ ಕಷಾಯ ಎಣ್ಣೆಗೆ 1 ಲಕ್ಷ ರೂಪಾಯಿ ಖರ್ಚು ಮಾಡಿ, ಉಳ್ಳಾಗಡ್ಡಿ ಏನ್ ಮಾಡ್ತೀರಿ? ಹೌದೌದು. ನಿಮ್ಮದಾರು ನಿಮ್ಮಲ್ಲಾಗ ಇದು ನಮ್ಮ ಕಷ್ಟ. ಇದು ನಿಜವಾಗಿಯೂ ನಮ್ಮ ಕಷ್ಟ. ನಾನು ಕೇಳಿದ್ದು, ಈ ಮುಂದಿನ ಜವಾಬ್ದಾರಿ ತಗೊಳ್ಳೋರು ಯಾರು ಅಂತ ಇಲ್ಲ. ಮುಂದಿನ ಜವಾಬ್ದಾರಿ ತಗೊಳ್ಳೋರು ಬೇಕು. ರೈತ ಬೆಳೆಯೋದಕ್ಕೆ ತಯಾರದ, ಬೆಳೀತಾನ. ಬಟ್ ಅದಕ್ಕೆ ಹೇಳಿದ್ ನಾನು, ಇದು ಹೇಗಾಗಬೇಕು ಅಂದ್ರೆ ಒಂದು ಸಾಂಸ್ಥಿಕ ಚೌಕಟ್ಟು ಬರ್ಬೇಕು ಅದಕ್ಕೆ. ಈಗೇನ್ ಹೇಳಿದ್ರಲ್ಲ ರೂ ಅವರು, ಎಸ್, ಯಾವ ರೈತನಿಗೂ ಅಂತದ್ದಾಗಬಾರ್ದು, ಯಾವ ರೈತನಿಗೂ ಹಾನಿ ಆಗದಂತೆ ನಾವೊಂದು ವ್ಯವಸ್ಥೆ ರೂಪಿಸ್ಬೇಕು. ಸಾಧ್ಯ ಅದ. ನಮ್ಮಲ್ಲಿ ಪರಸ್ಪರರಲ್ಲಿ ಸಹಕಾರ ಇಲ್ಲ, ಪರಸ್ಪರರಲ್ಲಿ ನಂಬಿಕೆ ಇಲ್ಲ. ಇವೆಲ್ಲ ಕಾರಣಗಳಿಂದ ಈ ಸಮಸ್ಯೆಗಳು ಆಗಕತ್ತಾವ. ಬಟ್ ಐ ಆಮ್ ಕ್ವೈಟ್ ಹೋಪ್ಫುಲ್.
quite hopeful, one fine day something good will happen ಕಡಿಮೆ ಹಿಂಗ ಕೃಷಿ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡೋಣ. ಎಸ್, ಇನ್ನು ಭಾರತದೊಳಗೆ ಕೃಷಿ ಮಹತ್ವ ಏನೈತಿ ಅಂತ ಏನೈತಿ ಆಗ್ಲೇ ಹೇಳಿವಿ. ಉಳಿದದ್ದು ನಡೀತಾವೋ ಬಿಡ್ತಾವೋ. ಈ ಫಾರ್ ಎಕ್ಸಾಂಪಲ್ ನಾವೆಲ್ಲಾರಪ್ಪ ಸೇವಾ ಕ್ಷೇತ್ರದೊಳಗೆ ನಾನು ಅದೀನಿ, ಈಗ ಇನ್ಯಾರೋ ಕೈಗಾರಿಕಾ ಕ್ಷೇತ್ರಗಳಲ್ಲಿ ಎಲ್ಲೋ ದುಡಿದಿರ್ಬೇಕು ಯಾರೋ. ನಮ್ಮ ಎಲ್ಲ ಒಂದ್ ಅಕಸ್ಮಾತ್ ಒಂದು ತಿಂಗಳ ಪಗಾರ ಇಲ್ಲ, 2 ತಿಂಗಳ ಪಗಾರ ಇಲ್ಲ, ಒಂದು 6 ತಿಂಗಳ ಉದ್ಯೋಗ ಇಲ್ಲ ಅಂದ್ರೆ ಮುಗೀತು ನಮ್ ಕತಿ. ಆದ್ರೆ ಈ ಕೃಷಿ ಒಳಗೆ ತೊಡಗಿಕೊಂಡಿರುವವರದು ಒಂದು ಅಬ್ಸಾರ್ಪ್ಷನ್, ಹೀಟ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಎಂತ ದೊಡ್ಡದು ಅಂತಂದ್ರೆ, ನಾ ಯಾಕೆ ಹೇಳೋದು ತಿಳ್ಕೊಳ್ರಿ ಇದನ್ನ. ಇವತ್ತು 54%, 20% ಇದನ್ನ ಬಿಟ್ರೆ 80% ಇನ್ಕಮ್ GDP, 80% GDP is shared by around 55% or 52% minimum. 52% people share 80% GDP, whereas 48% people share 20% GDP. ಗೊತ್ತಾಯ್ತ್ರಿ? ಇದು 80% ಅಂದ್ರೆ ಇಂಡಸ್ಟ್ರಿ ಅಂಡ್ ಸರ್ವಿಸ್ ಸೆಕ್ಟರ್ ಟುಗೆದರ್. ಇವ್ರು 80% ಇದ್ರು ಒದ್ದಾಡ್ತಿರ್ತಾರ, ಒದ್ದಾಡೆ ಅವಕ. ಬಟ್ ಈ 20%, 48% ಪೀಪಲ್ 20% ಇನ್ಕಮ್ ಇದ್ರು ಅವ್ರದ್ದು ಕೆಪಾಸಿಟಿ ಟು ಸಸ್ಟೈನ್ ದೊಡ್ಡದೈತಿ. ಈಗಲೂ ಕೆಪಾಸಿಟಿ ಟು ಸಸ್ಟೈನ್ ಬೇಕಾದ ಹೊರತು ಬೆಳೆಯವ್ರು ನೋಡ್ತೀವಿ ನಾವೀಗ. ಯಾರು ಓಣೋ ಆಕಳ ಸಾಯ್ತಾವ, ಕೂಡೋ ಎತ್ತು ಸಾಯಕತ್ತಾವ, ಮತ್ಯಾವ್ದೋ ಎಣ್ಣೆ ಸಾಯ್ತದ, ಏನೇನು ಹಾಕವ. ಮಳೆ ಬಂದ್ ಬೆಳೆ ಹೋಗ್ತದ, ಮಳೆ ಬರಲಾರ್ದ ಬೆಳೆ ಹೋಗ್ತದ. ಇದನ್ನೆಲ್ಲ ವಿಚಾರ ಮಾಡ್ರಿ ನೀವು. ಅಂದ್ರೆ ಇಷ್ಟೆಲ್ಲ ಹೊಡೆತಗಳು ಮುಂದ ಇವು ಯಾವೂ ಹೊಡೆತಿಲ್ಲ ಅಂತಂದ್ರೆ, ಚಂದಂಗೆ ಬೆಳೆದದ್ದನ್ನ ಮಾರುಕಟ್ಟೆಗೆ ತಂದು ನಾವು ಮಾರ್ತೀನಿ ಅಂದ್ರೆ ನಾವು 108 ನಮೂನಿ ಎನ್ಕ್ವೈರಿ ಮಾಡಿ ತಗೋತೀವಿ. ಅಂದ್ರೆ ನಿಸರ್ಗ ಹಿಡ್ಕೊಂಡು ಇಡೀ ಸಮಾಜ ಹತ್ತಿಕ್ಕೋದು, ಶೋಷಣೆ ಮಾಡೋದು ರೈತನನ್ನೇ. ಅಷ್ಟಿದ್ದು ಅದರೊಳಗೆ ತೊಡಗಿಕೊಂಡಿರುವ 48% ಜನ 20% ಆದಾಯದೊಂದಿಗೆ ನಮ್ಗಿಂತಲೂ ಒಂದ್ ಲೆಕ್ಕಕ್ಕೆ ಆರಾಮಣದ, ಇದು ನಾ ಏನ್ ಹೇಳತ್ತೀನಿ, ಅದು ಕೃಷಿಯ ಶಕ್ತಿ, ಅದು ಕೃಷಿಯ ಮಹತ್ವ ಅಂತ ಹೇಳಕತ್ತೀನಿ. ಹೌದಾ? ಸೊ ಹಾಗೆ ಕೃಷಿಯ ಮಹತ್ವದೊಳಗ ಕೃಷಿ ಉದ್ಯೋಗದ ದೊಡ್ಡ ಮೂಲ. ಹಿಂಗ ಇರ್ಬೇಕು ಅಂತ ನಾನು ಹೇಳೋದಲ್ಲ, ಹಿಂಗ ಇರ್ಬೇಕು ಅಂತಲ್ಲ, ಸುಧಾರಿಸ್ಬೇಕು, ಅವ್ರ ಜೀವನ ಸುಧಾರಿಸ್ಬೇಕು. ಆದ್ರೆ ನೋಡ್ರಿ, ಒಂದು ಕಾಲದಾಗಂತೂ ಅಂದ್ರೆ ಸ್ವಾತಂತ್ರ್ಯ ಸಿಕ್ಕ ಟೈಮ್ದೊಳಗಂತೂ 70ಕ್ಕೂ ಹೆಚ್ಚು ಜನ ಕೃಷಿ ಒಳಗ ತೊಡ್ಕೊಂಡಿದ್ರು. ಈ ಕಳೆದ 70 ವರ್ಷಗಳ ಪ್ರಯತ್ನದ ಫಲವಾಗಿ ಈಗ ಅಂದಾಜು 48% ಜನ ಕೃಷಿ ಒಳಗೆ ತೊಡ್ಕೊಂಡಾರ. ಉಳಿದ 52% ಜನ ಸೇವಾ ಮತ್ತು ಕೈಗಾರಿಕಾ ವಲಯದಲ್ಲಿ ತೊಡ್ಕೊಂಡಾರ. ಇದು ಇನ್ನೂ ಕಡಿಮೆ ಆಗ್ಬೇಕು, ಇನ್ನೂ ಕಡಿಮೆ ಆಗ್ಬೇಕು. ರೈತನಿಗೆ ನಿಜವಾಗಿಯೂ ಲಾಭ ಆಗೋದು ಅದನ್ನು ಹೇಳ್ತೀನಿ ನೋಡ್ರಿ. ನಾನು ನೀವು ಈ ಪಾಯಿಂಟ್ ಸೇರಿಸ್ಬೇಕು. ಏನಂದ್ರೆ ರೈತನಿಗೆ ನಿಜವಾಗಿಯೂ ಒಂದು ಆರ್ಥಿಕವಾಗಿ ಆತ ಸುಭದ್ರತೆಯನ್ನ ಸಾಧಿಸೋದು, ಒಂದು ಸೆಕ್ಯೂರ್ಡ್ ಲೈಫ್. ಸೊ ಎಕನಾಮಿಕ್ ಸೆಕ್ಯೂರ್ಡ್ ಲೈಫ್ ಯಾವಾಗ ಸಾಧ್ಯ ಅಂತಂದ್ರೆ, ಭಾರತದಲ್ಲಿ ಕೃಷಿ ಅವಲಂಬಿತರ ಸಂಖ್ಯೆ 10% ಕಡಿಮೆ ಆಗಬೇಕು. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಕೃಷಿ ಅವಲಂಬಿತರ ಸಂಖ್ಯೆ 10% ಕಡಿಮೆ ಆಗಬೇಕು. ಏನ್ ಅಡ್ವಾಂಟೇಜ್ ಹೇಳ್ರಿ ಅವಾಗ? ದ ಅಡ್ವಾಂಟೇಜ್ ಈಸ್ ಸ್ಟಿಲ್ ದ ಎವರೇಜ್ ಇನ್ಕಮ್ of agriculture sector to the GDP will somewhere around 20%. So then 20% of GDP is divided among 10% of population. Getting my point? ಈಗ 20% ಇನ್ಕಮ್ ಅನ್ನ 48% ಮಂದಿ ತಿನ್ನಕತ್ತಾರ, ಅದನ್ನ 10% ತಿನ್ನುವಂಗಾದ್ರೆ naturally they will be well off. ಈಗ ಸದ್ಯ 20 ರೂಪಾಯಿ 48 ಮಂದಿ ಒಳಗೆ ಹಂಚಿಕೆ ಆಗಕತ್ತದ. ಅಲ್ಲಿಗೆ ಸರಾಸರಿ ಒಂದು 40 ಪೈಸಾ ಸಿಗಾಕತ್ತದ. ಈಗ ಒಬ್ಬರಿಗೆ 40 ಪೈಸಾ ಒಬ್ಬರಿಗೆ ಸಿಗತ್ತದ. 0.4 ಅಂದ್ರೆ ಅದೇ 40 ಪೈಸಾ. ಒಂದು ವೇಳೆ ಇದೇ 20 ರೂಪಾಯಿಯನ್ನ ನಾವು 10 ಮಂದಿ ಒಳಗೆ ಹಂಚುವಂತದ್ದಾದಾಗ ಅದು 2 ರೂಪಾಯಿಗೆ ಏರ್ತದ.
It makes a lot of difference. So dependence on agriculture, and I'm very much sure this will happen by 2050. ಬೇಕಿದ್ರೆ ಬರೆದು ಇಟ್ಕೊಡ್ರಿ, this will happen by 2050. ನೀವು ಇರ್ತೀರಿ ಅನ್ರಿ ಸರ್ ಅವಾಗ? ಗೊತ್ತಿಲ್ಲ, ತುಂಬಾ ಲೇಟ್ ಆಗ್ಲಿ, ಅವಾಗಾದ್ರೂ ಆಯ್ತು ಅಂದ್ರೂ ನೀವೆಲ್ಲ ಇರ್ತೀರಿ ಮಹೇಶ, ನೀವೆಲ್ಲ ಇರ್ಬೇಕು, ಇರ್ತೀರಿ. ಯಾಕೆ ಇದನ್ನ ಹೇಳಕತ್ತೀನಿ ಅಂದ್ರೆ, ಈ ಒಂದು ಬದಲಾವಣೆ 100% ಆಗ್ತದೆ. ಹೆಂಗೆ ಗೊತ್ತದೇನು? ಇವತ್ತು ನಾನು ಬಹಳಷ್ಟು, ಇದು ಜಸ್ಟ್ ಸೋಷಿಯಲ್ ಅಬ್ಸರ್ವೇಷನ್. ನನ್ನ ತಂದೆ ಕೃಷಿಕನಾಗಿದ್ದ. ಇವತ್ತು ನನ್ನ ತಂದೆಯ ಮಕ್ಕಳಾದ ನಾನು, ಇನ್ನು ನನ್ನ ಅಣ್ಣ ತಮ್ಮ ಅಕ್ಕ ತಂಗಿಯರು, ಇವರೊಳಗ 75% ಆಗ್ಲೇ ನಾವು ನಗರದೊಳಗೆ ಸೆಟ್ಲ್ ಆಗಿವಿ. ನಮ್ಮ ಮಕ್ಕಳಂತೂ ಎಸ್, ಅವ್ರು ನಮಗಿಂತಲೂ ಹೆಚ್ಚು ನಗರದೊಳಗೆ ಸೆಟ್ಲ್ ಆಗ್ಯಾರ. ಇದು ನನ್ನ ಜನರೇಷನ್ ಅದು. ಅವಾಗ ಸ್ವಲ್ಪ ಸ್ಲೋ ಇತ್ತು. ಈಗ ನೀವು ರೂರಲ್ ಸಿನಾರಿಯೋ ಅಬ್ಸರ್ವ್ ಮಾಡ್ರಿ. ಒಂದು ಬಹಳ ಫ್ಯಾಮಿಲಿ ತಗೋಬೇಡ, ಕನ್ಫ್ಯೂಸ್ ಆಗ್ತೈತಿ. ಬಹಳ ಫ್ಯಾಮಿಲಿ ತಗೋಬೇಡ, ಒಂದು 20 ಕುಟುಂಬವನ್ನ ಆರಿಸ್ಕೊಡ್ರಿ, ನಿಮಗೆ ಗೊತ್ತಿರೋದು. ಹಂಗೆ ಇದೊಂದು ಎಕ್ಸ್ಪೆರಿಮೆಂಟ್ ಸಲುವಾಗಿ, ಅಂಡ್ ಟು ಅಂಡರ್ಸ್ಟ್ಯಾಂಡ್ ದ ಸೊಸೈಟಿ. 20 ಕುಟುಂಬಗಳು ನಿಮ್ಮ ಹಳ್ಳಿಯಾಗಿನವು, 20 ಕುಟುಂಬಗಳನ್ನ ಇವತ್ತು ಇರುವನ್ನ ಅವ್ರದ್ದು ಮದುವೆ ಆಗ್ಯದ. ಮದುವೆಯಾಗಿ ಅವ್ರಿಗೆ ಈಗ 5, 6, 8, 10 ವರ್ಷದಿಂದ ಹಿಡ್ಕೊಂಡು 15, 18, 20 ವರ್ಷದ ಮಕ್ಕಳು ಇರುವಂತ ಇಂಥ 20 ಶಾಂಪಲ್ ಕುಟುಂಬಗಳನ್ನ ನೀವು ತೆಗೆದುಕೊಂಡ್ರೆ, ಐ ಆಮ್ ಕ್ವೈಟ್ ಕಾನ್ಫಿಡೆಂಟ್ 20 ಕುಟುಂಬದೊಳಗ ಇನ್ನು 10 ವರ್ಷ ಬಿಟ್ಟು ಹಳ್ಳಿಯಲ್ಲಿ ಉಳಿಯೋದು ಅಬ್ಬಬ್ಬ ಅಂದ್ರೆ 5 ಕುಟುಂಬಗಳು. 20 ಕುಟುಂಬಗಳ ಪೈಕಿ ಎಲ್ಲರಿಗೂ ಈಗ ಅದ್ರಾಗಣ ಒಂದ ಹೆಣ್ಣು ಒಂದ ಗಂಡು ಹೆಚ್ಚಾನ ಹೆಚ್ಚು, ಅಥವಾ 2 ಹೆಣ್ಣು 2 ಗಂಡು ಹೆಚ್ಚಾನ ಹೆಚ್ಚು ಹಂಗದ. ಅವ್ರೆಲ್ಲರದ್ದು ಕನಸು ಶಿಕ್ಷಣ ಮತ್ತು ಶಿಕ್ಷಣ ಪಡೆದು ನಗರಗಳಲ್ಲಿ ಸೆಟ್ಲ್ ಆಗೋದು. ಒಕ್ಕಲ್ತನ ಅಂದ್ರೆ ಯಾರು ಅಂದ್ರೆ 99% ಯಾರು ಒಳ್ಳೆ ಆದಾಯ ಇದ್ದವ್ರು ಸಹಿತ ಎಲ್ಲಿದ್ ಹೋಗ್ರಿ ಇದ್ಯಾವ ಗುದ್ದಾಡೋದ ಅಂತಾರ. ಸೊ ದಿಸ್ ಈಸ್ ಗೋಯಿಂಗ್ ಟು ಹ್ಯಾಪನ್ ವೆದರ್ ಯು ವಾಂಟ್ ಇಟ್ ಆರ್ ನಾಟ್. ದಿಸ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಸೊ ಅಲ್ಲಿಗೆ ಮೊನ್ನೆ ನೋಡಿವಿ ನಾವು, ಹೌದು 600 ಮಿಲಿಯನ್ ಇದಾಗ್ಲಿಕ್ಕತ್ತದ. ಆಗ್ಲೇ 54 ಕೋಟಿ ಏನೋ ಐತಿ. ಇದು 2025 ಟಾರ್ಗೆಟ್. ಇದು ಅದು ವಿಶ್ವಸಂಸ್ಥಾದನ ಬಂದದ. 2025 60+ crore ಪಾಪ್ಯುಲೇಷನ್ ವಿಲ್ ಬಿ ಇನ್ ಅರ್ಬನ್ ಏರಿಯಾಸ್ ಅಂತ. ಅದಕ್ಕೆ ಹೇಳಿದ್ದು ಬೈ 2050 ನಾ ಈಗೇನು ಹೇಳಿದ್ನಲ್ಲ, ಅಗ್ರಿಕಲ್ಚರ್ ವಿಲ್ ಬಿ ರಿಯಲಿ ಲುಕ್ರೇಟಿವ್ ಇನ್ ಇಂಡಿಯಾ. ತುಂಬಾ ಚೆನ್ನಾಗಿರ್ತದೆ. ಅಂಡ್ ಮೀನ್ ವೈಲ್ ಈ ಕಡೆ ನಗರದೊಳಗೆ ಇದ್ದವರಿಗೆ ಆ ಅಫೋರ್ಡಿಬಿಲಿಟಿ ಇಷ್ಟು ಚೆನ್ನಾಗಿ ಬಂದಿರ್ತದಂದ್ರೆ, ಅವ್ರ 10 ರೂಪಾಯಿ ಕೇಳಿದ್ರೆ ಇವ್ರು 20 ರೂಪಾಯಿ ತಗ ಅನ್ನೋಂಗೆ ಇವರು ಇರ್ತಾರೆ. ಇದೆಲ್ಲ ಬದಲಾವಣೆ ಆಗ್ತದೆ. ಒಟ್ಟಿನೊಳಗೆ ಉದ್ಯೋಗದ ದೊಡ್ಡ ಮೂಲವಾಗಿ ಸದ್ಯ ಅಂತೂ ಐತಿ. ರಾಷ್ಟ್ರೀಯ ಆದಾಯದ ಮೂಲವಾಗಿ ಕೃಷಿ ಇದು ಏನು ಕಡಿಮೆ ಅಲ್ಲ. ಇಷ್ಟು ದೊಡ್ಡ ಆದಾಯದೊಳಗ GDP ಒಳಗ 2021 20.5 ಆಗಿತ್ತು. 21-22 ಅಗೇನ್ 18% ಆಗ್ಯದ. ಇರ್ಲಿ, ಏನ್ ಒಂದಿಟ್ಟು ಆ ಕಡೆ ಈ ಕಡೆ. ಹೌದಲ್ಪ ಮನುಷ್ಯ. ನಮ್ಮ ಥಾಟ್ ಹಂಗದವಪ್ಪ, ಆದ್ರೆ ಅದರಂಗನ ಥಾಟ್ಗಳು ತಯಾರಾಗಬೇಕು. ಅಂಡ್ ಇಂಟ್ರೆಸ್ಟಿಂಗ್ಲಿ ಹಿಂಗ ಎಲ್ಲಾರು ಸಿಟಿಗೆ ಬರುವಾಗ ನನ್ನಂತವ್ರು ಅವಾಗ ಹಳ್ಳಿಗೆ ಹೋಗಿರ್ತೀವಿ. ಇದು ಮಜಾ, ತಿಳ್ಕೊಡ್ರಿ ನೀವು. ಬಹಳ ಮಜಾ ಐತಿ. ಹೌದಾ? ಸೊ ಈಗ ನಮ್ಮ GDP ಒಳಗ 18% ಇನ್ಕಮ್ ಅಗ್ರಿಕಲ್ಚರ್ ಐತಿ ಅನ್ನೋದು ಇಟ್ ಇಸ್ ರಿಯಲಿ ದೊಡ್ಡದ. ನೋಡು ಎಲ್ಲಾರು ನಂದು ಬುಲೆಟ್ 315 ಹೌದ್ರಿಪ್ಪ ಎಲ್ಲ ಅಂತ ನಾಯ್ಡ್ನಾಗ ಅದಿರಲ್ರಿಪ್ಪ ನೀವ. ಕಬ್ಬಿನ ನಾಡು, ಹುಯ್ಯತ್ ರೊಕ್ಕ ಬರ್ತಾವು, ಮಾಡ್ರಿ. ಆಹಾರ ಪೂರೈಕೆ, ದಿಸ್ ಇಸ್ ಮೋಸ್ಟ್ ಕ್ರೂಷಿಯಲ್. ನೀವು ಉಳಿದ ಯಾವುದೇ ವಿಷಯಕ್ಕೆ ಗೌರವಿಸ್ರಿ, ಬೇಕಾದ್ರೆ ಬಿಡ್ರಿ. ಈ ವಿಷಯ ಬಂದಾಗ ಕೃಷಿ ಇದನ್ನ ಕೊಡಲಾರದ ಇನ್ಯಾರು ಕೊಡಕ್ ಸಾಧ್ಯದ? ಬೇಕಾ? ಒಂದು ಕಾಲದೊಳಗ ಅಗ್ರಿಕಲ್ಚರ್ದ GDP ಕಾಂಟ್ರಿಬ್ಯೂಷನ್, ಬಟ್ ಅವಾಗ GDP ಅಷ್ಟಿತ್ತು, ಬಹಳ ಕಡಿಮೆ ಇತ್ತು. ಇರೋ GDP ಒಳಗೆ ಇದ್ರದ್ದು 60% ಇತ್ತು. ಈಗ GDP ಸಿಕ್ಕಾಪಟ್ಟೆ ಹೆಚ್ಚಾಗ್ಯದ, ಬಟ್ ಇದ್ರ ಕಾಂಟ್ರಿಬ್ಯೂಷನ್ 20% ಐತಿ, ಉಳಿದದ್ದು ಹೆಚ್ಚದ ರಿಲೇಟಿವ್ಲಿ. ಆಹಾರ ಪೂರೈಕೆ
ಹೌದು, ನಾವು 18%. ಮಹೇಶ, 2021 ಯಾಕೆ ಹಂಗಾಯ್ತು ಅಂದ್ರೆ ಕೋವಿಡ್ ಸಲುವಾಗಿ ಉಳಿದ 2 ಸೆಕ್ಟರ್ ಮಲ್ಕೊಂಡಿದ್ದು ಕೃಷಿ. ಅದು ನಮ್ಮ ಕುವೆಂಪು ಅವರು ಹೇಳಿದಂಗ ಉಳುವ ಯೋಗಿಯ ನೋಡಲ್ಲಿ ಏನು, ದೇಶವೇ ಅಳಿಯಲಿ, ಯುದ್ಧವೇ ಮೊಳಗಲಿ, ಯಾರ ಬೇಕಾದಾಗ ಬಾಂಬ್ ಹಾಕಲಿ, ಏನು ಮಾಡಿದ್ರು ಈ ಉಳುವ ಯೋಗಿಯ ಚಟುವಟಿಕೆ ಮಾತ್ರ ನಿಲ್ಲದಿಲ್ಲ. ಅದು ಹಂಗ ನಡ್ಕೊಂಡು ಹೊಂಟಿರ್ತಾವ ಹಂಗೆ. ಸೊ ಆ ಕಾರಣಕ್ಕೆ ಏನಾಗ್ಬಿಟ್ಟು ಇವೆರಡು ಮಲ್ಕೊಂಡಿದ್ದು ಅವ್ರದ್ದು ಕಾನ್ಸ್ಟೆಂಟ್ ಗ್ರೋತ್, ಚೆನ್ನಾಗಿ ಗ್ರೋತ್ ಆಯ್ತು ಆ ವರ್ಷ. ಹೀಗಾಗಿ ಚಲೋ ಇನ್ಕಮ್ ಬಂದಿತ್ತು. ಈಗಲೂ ಅವ್ರದ್ದು ಕಡಿಮೆ ಇಲ್ಲ, ಈ ಉಳಿದದ್ದು ಹೆಚ್ಚಾದು, ಹಿಂಗಾಗಿ ಅದು ಕಡಿಮೆ ಅನಿಸ್ತದೆ ಅಷ್ಟ ಅರ್ಥ. ಅದು ಆಹಾರ ಪೂರೈಕೆ ಎಷ್ಟು ದೊಡ್ಡದು, ಎಷ್ಟು ಮಹತ್ವದ್ದು. ನಾವು ಉಳಿದವರು ಕೈಗಾರಿಕೆ ಮತ್ತು ಸೇವಾ ಕ್ಷೇತ್ರದವ್ರು ಯಾರು ಏನ ಮಾಡೀವಿ, ನಾವು ಚಂದ್ರಲೋಕಕ್ಕೆ ಹೋಗಿವಿ, ಇಂದ್ರಲೋಕಕ್ಕೆ ಹೋಗಿವಿ, ಮಂಗಳಕ್ಕೆ ಹೋಗಿವಿ, ಸುಡುಗಾಡು ಎಲ್ಲೇ ಹೋಗ್ಲಿ, ಆಹಾರ ಅಗತ್ಯ. ಅದನ್ನ ನಾವು ಚಿನ್ನ ತಿನ್ನಕ್ಕಾಗೋದಿಲ್ಲ, ಪ್ಲಾಟಿನಂ ತಿನ್ನಕ್ಕಾಗೋದಿಲ್ಲ. ನಂದು ಯಾವ್ದೋ ಅಂತ ವಿಮಾನದಾಗ ಇದೀನಿ ಅಂದ್ರೆ ಇದ್ರ ಮುಂದ ಅಣ್ಣ ದೇವರಿಗಿಂತ ಇನ್ನು ದೇವರಿಲ್ಲ. ಅಣ್ಣ ದೇವರು, ಅದಕ್ಕಿಂತ ದೇವರು ಮತ್ತೊಂದಿಲ್ಲ. ಹೌದಾ? ಸೊ ಅಂತ ಅನ್ನವನ್ನ ಕೊಡೋದ್ರೊಳಗೆ ನಮ್ಮ ರೈತನ ಕೊಡುಗೆ ಬಹಳ ದೊಡ್ಡದು. ನಿಮಗೆಲ್ಲ ಆಗ್ಲೇ ಗೊತ್ತದ. 1950-51 ಕೇವಲ 50.8 ದಶಲಕ್ಷ ಟನ್ ಇದ್ದದ್ದು. ಹೌದು, 18.8 ಎಕನಾಮಿಕ್ ಸರ್ವೆ ಹೇಳದ, ನಾನು ರೌಂಡ್ ಫಿಗರ್ ಕೊಟ್ಟೆರು. ಈಗ 316 ದಶಲಕ್ಷ ಟನ್. ಸೊ ನಿನ್ನೆ ಇದನ್ನ ಯಾವಾಗ ಹೇಳೇನಿ ನಾನು. 4 ಟೈಮ್ಸ್ ಹೆಚ್ಚಾಗಬೇಕಾಗಿತ್ತು, ಆದ್ರೆ ಇದು 6 ಟೈಮ್ಸ್ ಹೆಚ್ಚಾಗಿದೆ. ಇವತ್ತು ಪಾಪ್ಯುಲೇಷನ್ 4 ಟೈಮ್ಸ್ ಹೆಚ್ಚಾಗಿದೆ, ಬಟ್ ನಮ್ಮ ಫುಡ್ ಗ್ರೇನ್ ಪ್ರೊಡಕ್ಷನ್ 6 ಟೈಮ್ಸ್ ಹೆಚ್ಚಾಗಿದೆ, ಮೋರ್ ದ್ಯಾನ್ 6 ಟೈಮ್ಸ್ ಹೆಚ್ಚಾಗಿದೆ. ಸೊ ಇದು ದಿಸ್ ಈಸ್ ರಿಯಲಿ ಎ ಮಿರಾಕಲ್ ಅಂಡ್ ಹ್ಯಾಟ್ಸ್ ಆಫ್ ಟು ಅವರ್ ಫಾರ್ಮರ್ಸ್, ಈ ವರ್ಷದ್ದು ಹಂಗ ಟಾರ್ಗೆಟ್ ಇಟ್ಕೊಂಡಾರ. ನೋಡ್ಬೇಕು, ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ಸ್. ಓಕೆ, ಯಾ. ಸೊ ಆಹಾರ ಪೂರೈಕೆ ಕೃಷಿಯ ಮತ್ತೊಂದು ದೊಡ್ಡ ಕೊಡುಗೆ. ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳ ಪೂರೈಕೆ ಬಹುತೇಕ, ಅದಕ್ಕಾಗಿ ಹೇಳ್ತಾರೆ ಕೃಷಿ ಚೆನ್ನಾಗಿದ್ರೆ ಉಳಿದವ್ರು ಆರಾಮ ಇರ್ತಾರೆ. ಇದು ಬಹಳ ಇಂಟ್ರೆಸ್ಟಿಂಗ್ ಅದ, ತಮ್ಗೆ ಗೊತ್ತಿರಲೇಬೇಕು. ನಗರ ಜೀವನದ ಸರ್ಕಾರಿ ನೌಕರಿ ಬಿಟ್ಟು ನಾ ಹೇಳಕದ್ದು, ಅಫ್ಕೋರ್ಸ್ ಸರ್ಕಾರಿ ನೌಕರರು ಆರಾಮಿರೋದು ಯಾವಾಗ? ಕೃಷಿ ಸಮೃದ್ಧವಾಗಿದ್ದಾಗ ಮಾತ್ರ. ಕೃಷಿ ಕೈ ಕೊಟ್ಟು ಎಲ್ಲಾರ್ದು ಚಾಲೋ. ಯಾವ ಉದ್ಯೋಗದೊಳಗೂ ಆ ಲವಲವಿಕೆ ಅನ್ನೋದಿರೋದಿಲ್ಲ. ಇವನ್ ನಮ್ಮ ಹುಡುಗರು ಕೋಚಿಂಗ್ ಸಹಿತ ಬರೋದಿಲ್ಲ. ನಾನು ಬಹಳ ವರ್ಷಗಳಿಂದ ಇದನ್ನ ಅಬ್ಸರ್ವ್ ಮಾಡ್ಕೋತ ಬಂದೀನಿ. ಬರಗಾಲಗಳು ಬೀಳ್ತಿದ್ವು, ಈಗೇನೋ ಪುಣ್ಯ ನಿರಂತರವಾಗಿ ಒಳ್ಳೆ ಮಳೆ ಆಗಕತ್ತಾವ. ಬರಗಾಲ ಅನ್ನೋ ಸುದ್ದೇ ಇಲ್ಲ ಈಗ. ಕಳೆದ 4-5 ವರ್ಷದಾಗ ಬರಗಾಲ ಅನ್ನೋ ಪದಾನ ಕೇಳಿಲ್ಲ ಯಾರು. ಆದ್ರೆ ಅವಾಗ ನಿರಂತರ ಬರಗಾಲಗಳಿದ್ದಾಗ ಈಗ ಬಿಲ್ ಬರ್ಲಿ. ನೋಡಪ್ಪ ಹೆಂಗೈತಿ. ಬರ್ರಿ ಸೆಕಪ್ಪಜಿ, ಬರ್ರಿ, ನಮಸ್ಕಾರ. ಈಗ ಅತಿವೃಷ್ಟಿ ಐತಿ, ಬಟ್ ಅತಿವೃಷ್ಟಿ ಇಸ್ ಆಲ್ವೇಸ್ ಬೆಟರ್ ದ್ಯಾನ್ ಅನಾವೃಷ್ಟಿ. ಏ ಶಶಿ, ಹಂಗೆಲ್ಲ ತಿಳಿದಿಲ್ತಪ್ಪ ನಿನಗೆ. ನಾವು ಹೇಳೋ ಸ್ಟೈಲ್ ಮ್ಯಾಗ ಅಂತ ತಿಳ್ಕೊಬೇಕು ನಾವು, ಹೆಂಗೈತ ಅದ. ಸೊ ಬಿಲ್ ಬರಲ್ಲ ಅಂತ ಮತ್ ಬೇಕಾರೆ ಅದ್ರ ಜೋಡಿ ಹೌದಾ? ಹೆಂಗಪ್ಪ ಬಿಲ್ ಬರ್ಲಿ ಅಂತ ಹೇಳುವಾಗ ಹೆಂಗ್ ಹೇಳೋದು? ಕೈಪಿಡ್ ಬಿಲ್ ಅಲ್ಲ, ಕೈಪಿಡ್ ಬಿಲ್ ಅಲ್ಲ ತೋರಿ. ಹಂಗೇನೈತಿ ಅಗ್ಗಾಡಿ. ಸೊ ಈ ಒಂದು ಸಾಕಷ್ಟು ಕೈಗಾರಿಕೆಗಳು ಮತ್ತು ಒಟ್ಟಾರೆ ನಗರ ಜೀವನ, ನಗರ ಆರ್ಥಿಕತೆ ಲವಲವಿಕೆಯಿಂದ ಇರಲೇಬೇಕು ಅಂತಾದ್ರೆ ಕೃಷಿ ಜೀವನ ಚೆನ್ನಾಗಿರ್ಬೇಕು. ಇದು ಯಾವಾಗ್ಲೂ ಫಿಕ್ಸ್. ಇದು ಅಲ್ಲಿ ಡಲ್ ಹೊಡಿತು, ಅದ್ರ ಇಂಪ್ಯಾಕ್ಟ್ ಇಲ್ಲಿರ್ತದೆ. ಇದು ಯಾವಾಗ್ಲೂ ಫಿಕ್ಸ್. ಓಕೆ, ಯಾ. ಸೊ ಹೀಗೆ ಹಲವಾರು ಕೈಗಾರಿಕೆಗಳು ಕೃಷಿ ಉತ್ಪನ್ನಗಳನ್ನ ಅವಲಂಬಿಸಾವ ಅನ್ನುವಂಥದ್ದು. ಶಶಿ ಹಂಗಪ್ಪ. ಸೊ ಸಕ್ಕರೆ ಉದ್ಯಮ, ಹತ್ತಿ ಬಟ್ಟೆ ಉದ್ಯಮ, ಸೆಣಬು, ಹೈನೋದ್ಯಮ, ಮಾಂಸ, ಆಹಾರ ಸಂಸ್ಕರಣೆ, ಚರ್ಮ ಇತ್ಯಾದಿ. ಅಂಡ್ ಯು ಆಲ್ ನೋ ದಟ್ ಈಗಿನ ಸರ್ಕಾರ ಕೊಡ್ಲಿ ಬಿಡ್ಲಿ, ಭವಿಷ್ಯದ ಅತಿ ದೊಡ್ಡ ಉದ್ಯಮ ಯಾವುದು ಅಂತ ಕೇಳಿದ್ರೆ ಇಟ್ ಇಸ್ ಗೋಯಿಂಗ್ ಟು ಬಿ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ. ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಇಸ್ ಗೋಯಿಂಗ್ ಟು ಬಿ ಎ ಕ್ವೈಟ್ ಬಿಗ್ ಇಂಡಸ್ಟ್ರಿ ಇನ್ ಇಂಡಿಯಾ. ವೈ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, as I have already told you, one fine day 80% of India's population will be in cities. 80%.
population will be in urban areas. And when 80% of population is in urban area, or say by living in villages itself, they are living a life of urban area. I hope you are getting my point. They are still living in rural area, but living the life of urban style. ಅವಾಗ ಇದು ಆಗ್ಲೇ ಬಹುತೇಕ ಅಮೆರಿಕ ಮತ್ತು ಯುರೋಪ್ ದೇಶಗಳೊಳಗೆ ಇದೆ. ಅಲ್ಲಿ ಎವರೇಜ್ 20% ಫ್ಯಾಮಿಲಿ ಒಳಗೆ ಮನೆಯಾಗಣ ಫುಡ್ ತಯಾರಾಗ್ತದೆ. 20% ಫ್ಯಾಮಿಲೀಸ್. ದ ರೆಸ್ಟ್ 80% ಫ್ಯಾಮಿಲೀಸ್ ಆರ್ ಡಿಪೆಂಡೆಂಟ್ ಆನ್ ರೆಡಿ ಫುಡ್, ಪ್ಯಾಕೇಜ್ಡ್ ಫುಡ್. ರೆಡಿ ಫುಡ್ ಆರ್ ಪ್ಯಾಕೇಜ್ ಫುಡ್. ಸೊ ಹೀಗಾಗಿ ಈ ಆಹಾರ ಸಂಸ್ಕರಣೆ ಭವಿಷ್ಯದೊಳಗ ಇನ್ನೂ ದೊಡ್ಡದಾಗಿ ಬೆಳೆಯೋದು. ಸೊ ಇಂಥದ್ದೆಲ್ಲದಕ್ಕೂ ಕೂಡ ಕೃಷಿಯೇ ಮೂಲ ಆಗ್ತದೆ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ವಿದೇಶಿ ವ್ಯಾಪಾರಕ್ಕೆ ಕೊಡುಗೆ, ದೊಡ್ಡ ಕೊಡುಗೆ ಐತಿ. ಇದು ಒಂದೀಟ್ ಹೆಂಗೋ ಗಡಬಡಿಯಾಗ ನಾನು ನೋಡ್ಕೊಂಡಿಲ್ಲ. 20-21 ಐತಿ. 21-22 ಗೊತ್ತೈತಿ ನಿಮ್ಗೆ. ಫಾರ್ ದ ಫಸ್ಟ್ ಟೈಮ್ India has crossed agricultural exports $50 billion. We have crossed $50 billion mark of agriculture products. 1990 ಅಥವಾ ಇವನ 95 ಮಟ ಅವಾಗ ಇಡೀ ಇಂಡಿಯಾದ ಒಟ್ಟು ಎಕ್ಸ್ಪೋರ್ಟ್ಸ್ $50 ಬಿಲಿಯನ್ ಇದ್ದಿರಲಿಲ್ಲ. ಇಡೀ ಇಂಡಿಯಾದ ಒಟ್ಟು ಎಕ್ಸ್ಪೋರ್ಟ್ಸ್ $50 ಬಿಲಿಯನ್ ಇದ್ದಿರಲಿಲ್ಲ. ಇವತ್ತು ಬರೇ ಕೃಷಿ ಉತ್ಪನ್ನಗಳನ್ನ, ಮತ್ತೆ ಇಲ್ಲೂ ಯು ಕ್ಯಾನ್ ಸಿ ದ ರಿಲೇಟಿವ್ ಜಂಪ್ ಫ್ರೆಂಡ್ಸ್. ಯು ಕ್ಯಾನ್ ಸಿ ದ ರಿಲೇಟಿವ್ ಜಂಪ್. 2020-21 $41 ಬಿಲಿಯನ್ ಇದ್ದು 21-22 ಐ ಥಿಂಕ್ 51 ಆರ್ ಸಮಥಿಂಗ್ what it has crossed $50 billion mark. And still there is so much of potentiality, future. ಬಹಳ ಚಂದ ಇದೆ. ವಿದೇಶಿ ವ್ಯಾಪಾರಕ್ಕೆ ಕೊಡುಗೆ. ಸಾಂಬಾರ ಪದಾರ್ಥಗಳು ಇವು ಮೊದಲಿನಿಂದ ಅದಾವ. ಹೈನು ಉತ್ಪನ್ನಗಳು ಸಾಕಷ್ಟು. ವಿ ಆರ್ ದ ಲಾರ್ಜೆಸ್ಟ್ ಮಿಲ್ಕ್ ಪ್ರೊಡ್ಯೂಸರ್ಸ್ ಇನ್ ದ ವರ್ಲ್ಡ್. ಅಫ್ಕೋರ್ಸ್ ಅದನ್ನ ಇನ್ನೂ ಚೆನ್ನಾಗಿ ನಮ್ಮ ಮಂದಿಗೆ ಬಳಸೋದು ಗೊತ್ತಿಲ್ಲ. ನಂಬರ್ 1 ವಿ ಆರ್. ಜವಳಿ, ಟೆಕ್ಸ್ಟೈಲ್ಸ್, ದೆನ್ ನೌ ಅಂಡ್ ಇವನ್ ಇನ್ ಫ್ಯೂಚರ್ ವಿ ವಿಲ್ ಬಿ ಟಾಪ್ so far as textiles are concerned is ಹಣ್ಣು. ಮಜಾ ಹಣ್ಣು ಬೆಳಕತ್ತೀವಿ ಇವತ್ತು. ತರಕಾರಿ, ಜೇನು, ಮಾಂಸ, ಕಾಫಿ, ಟೀ, ರಬ್ಬರ್, ಆಹಾರ ಧಾನ್ಯ ಅಂತೂ ಗೊತ್ತೈತೆ. ನಿನ್ನೆ ಮೊನ್ನೆ ಪ್ರಶ್ನೆ ಬಂದಿತ್ತು. ಇವತ್ತು ಜಗತ್ತಿನೊಳಗ ನಾವ ಹೆಚ್ಚು ಅಕ್ಕಿ ರಫ್ತು ಮಾಡಕತ್ತೀವಿ ಅಂದ್ರೆ ಏನ್ ಸಣ್ಣದೇನ್ರಪ್ಪ ಇದು? ಅಕ್ಕಿ ರಫ್ತು ಮಾಡಕತ್ತೀವಿ ನಾವ. ಇಡೀ ಜಗತ್ತಿನಾಗ ನಮ್ಮದ ಹೆಚ್ಚು ಅಕ್ಕಿ ರಫ್ತು. ಅದು ಒಂದಲ್ಲ ಎರಡಲ್ಲ, 20 ಮಿಲಿಯನ್ ಟನ್. ಸಣ್ಣದಲ್ರಿ ಇದು 20 ಮಿಲಿಯನ್ ಟನ್ ಅಂದ್ರೆ. ಆಗ್ಲೇ ನಾವು ನೋಡಿ 1950 ಇಡೀ ಆಹಾರ ಧಾನ್ಯ ಉತ್ಪಾದನೆ 50 ಮಿಲಿಯನ್ ಟನ್ ಇತ್ತು. ಈಗ ಬರೀ ಅಕ್ಕಿ 20 ಮಿಲಿಯನ್ ಟನ್ ನಾವು ರಫ್ತು ಮಾಡಕತ್ತೀವಿ. ಅಫ್ಘಾನಿಸ್ತಾನಕ್ಕೆ ಅಕ್ಕಿ ಇದು ಕೊಡಕತ್ತೀವಿ, ಗೋಧಿ ಕೊಡತ್ತೀವಿ ಅವ್ರಿಗೆ ಗೋಧಿ ಪುಕ್ಷಟ್ಟೆ ಕೊಡಕತ್ತೀವಿ. 50,000 ಟನ್ ಸ್ಯಾಂಪಲ್ ಜನರ ಮಕ್ಕಳ ಅಂತ ಹೇಳಿ. ಅಕ್ಕಿ ಮೇನ್ಲಿ ಚೀನಾದವ್ರು ಅಕ್ಕಿ ತೂತಾರ, ನಮ್ದು ಮೇನ್ಲಿ ಅಕ್ಕಿ ತೂತಾರ. ಅಕ್ಕಿ ಕೊಡಕತ್ತೀವಿ. ಏನ ನಿಮ್ಗೆ ಹೇಳತ್ತೀನಪ್ಪ ಅಂತಂದ್ರ, ಇಂಡಿಯಾದ ಪೊಟೆನ್ಶಿಯಾಲಿಟಿ ಇನ್ನೂ ಹಿಂಗೈತಲ್ಲ, ನಾವು ಬಹಳ ದೊಡ್ಡತನ ಮಾಡೀವಿ. ನಾ ಅದಕ್ಕೆ ಹೇಳಿದ ಆಗಲೇ, ಆ ಕಡೆ ಕೈಗಾರಿಕೆ ಮತ್ತು ಸೇವಾ ವಲಯಕ್ಕೆ ಕೊಡ್ತಿರುವಂತ ಒಂದು ಒತ್ತನ್ನ ಈ ಕಡೆ ಕೊಟ್ಟು ನೋಡ್ರಿ ನೀವು ಅದರ ಮಜಾ. ಒಂದೇ ಎಕ್ಸಾಂಪಲ್ ಹೇಳೋದಾದ್ರೆ, ಕಿನ್ಬೇಟ್ವಾ ನದಿ ಜೋಡಣೆಗೆ 46,000 ಕೋಟಿ ಶಾಂಕ್ಷನ್ ಕೊಟ್ಟಾರ. ಎಷ್ಟು? 46,000 ಕೋಟಿ. ಬಹಳ ತಂದ್ರೇನು ಇದು? 46,000 ಕೋಟಿ ಕೇನ್ ಬೇಟ್ವಾ. ಅದ್ರ ಅಂಡರ್ದೊಳಗ 1 ಮಿಲಿಯನ್ ಹೆಕ್ಟೇರ್ ನೀರಾವರಿ ಹೆಚ್ಚಿಗೆ ಆಗ್ತದ. 60 ಲಕ್ಷ ಜನರಿಗೆ ಕುಡಿಯಾಕ ನೀರು ಸಿಗುತ್ತದೆ. ಎಷ್ಟೋ ವಿದ್ಯುತ್ ತಯಾರಾಗ್ತದ. ನಾ ಏನ್ ಹೇಳಕ್ ಹೊಂಟೀನಿ ಅನ್ನೋದನ್ನ ತಿಳ್ಕೊಡ್ರಿ. ಬುಂದೇಲಖಂಡದಾಗಿನ ಒಂದು 10-12 ಜಿಲ್ಲೆಗಳೊಳಗ ಫುಲ್ ನೀರಾವರಿ ಆಗ್ತದ. ಇದು ಕೇನ್ ಬೇಟ್ವಾ ಜೋಡಣೆ 1ರಿಂದಲೇ ಹೀಗೆ ಆಗಲು ಸಾಧ್ಯವಿದ್ದಾಗ, ಇಡೀ ಭಾರತದಾದ್ಯಂತ ನಮಗೆ ಲಭ್ಯವಿರುವ ಜಲ ಸಂಪನ್ಮೂಲವನ್ನ ಇಂಥ ನೀರಾವರಿ, ನದಿ ಜೋಡಣೆ, ಅಣೆಕಟ್ಟು ನಿರ್ಮಾಣ, ಕಾಲುವೆ ನಿರ್ಮಾಣ
ಇವುಗಳನ್ನ ನಾವು ಆದ್ಯತೆಯ ಮೇರೆಗೆ ಮಾಡಿದರೆ 40 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಐತಿ ನಮ್ಮದು. 40 ಲಕ್ಷ ಕೋಟಿ, ಹೌದಲ್ರಿಪ್ಪ? 40 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಐತಿ. ನೀವು ಲಡ್ಡಿ ಬಿಸ್ಕಿ ಒಂದು 46,000 ಕೋಟಿ ಕೊಟ್ಟಿರಿ ಅದ್ರೊಳಗೆ. ರೌಂಡ್ ಫಿಗರ್ ನಾ ಹೇಳಿದ್ದು. ತೆಗೆದಿಡ್ರಪ್ಪ ಒಂದು 10 ಲಕ್ಷ ಕೋಟಿ ನೋಡೋಣ ಇದಕ್ಕ. ಏನೋ ಇಂಥ ಯೋಜನೆಗಳಿಗೆ ಪ್ರತಿ ವರ್ಷ ಒಂದು 10 ಲಕ್ಷ ಕೋಟಿ ತೆಗೆದಿಡ್ರಿ. ಬಹಳ ವರ್ಷ ಬೇಕಾಗಿಲ್ಲ ನಿಮ್ದು. ಒಂದು 10 ವರ್ಷ ಈ ಪ್ರಯೋಗ ಮಾಡಿ ನೋಡ್ರಿ. 10 ವರ್ಷ ಈ ಪ್ರಯೋಗ ಮಾಡಿ ನೋಡ್ರಿ. ಇಂಡಿಯಾನ ಹಿಡಿಯವ ಯಾರ್ರಿ ಅವ? ಅನಾಹುತ ಪೊಟೆನ್ಶಿಯಾಲಿಟಿ ಅದ ನಮ್ಮದು. ಅನಾಹುತ ಪೊಟೆನ್ಶಿಯಾಲಿಟಿ ಅದ. ಅದನ್ನ ನಾವು ಇನ್ನೂ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೀವಿ. ಓಕೆ, ಸೊ ಹಿಂಗ ವಿದೇಶಿ ವ್ಯಾಪಾರಕ್ಕೆ ಕೊಡುಗೆ ಅಂದ್ರೆ ಬರೀ ಇಷ್ಟ ಆಗೈತಿ. ನಾವು ಮನಸ್ಸು ಮಾಡಿದ್ರೆ ಇಡೀ ಜಗತ್ತನ್ನ ಸಲಹಬಹುದು, ಇಡೀ ಜಗತ್ತು ಕುತ್ತು ತಿನ್ನುವಂಗ ಮಾಡಬಹುದು. ಹೌದು, ಅಷ್ಟನ್ನು ನಾವು ಮಾಡ್ಬೇಕು. ಮುಂಗಡ ಪತ್ರದ ಮೇಲೆ ಪ್ರಭಾವ, ಇದು ಬಹಳ ವಿಶೇಷವಾದದ್ದು. ಇದನ್ನ ಆಗಾಗ ಸಂದರ್ಭ ಬಂದಾಗ ಹೇಳಿನಿ ನಾನು. ಈಗ ಸದ್ಯ ಬಜೆಟ್ ಏಪ್ರಿಲ್ 1ರಿಂದ ಜಾರಿಗೆ ಬರ್ತದೆ. ಬಟ್ ಬಹಳ ಅಡ್ನಾಡಿ ಟೈಮ್ ಇದು. ಹೌದು, ಮುಂಗಡ ಪತ್ರ ಬಜೆಟ್ ಬಹಳ ಅಡ್ನಾಡಿ ಟೈಮಿಗೆ ಬಜೆಟ್ ಮಂಡನೆ ಮಾಡ್ತೀವಿ ನಾವು. ಬರ್ರ ಬಿಸಲಾಗ ಬಜೆಟ್ ಚಾಲು ಆಕೈತಿ ನಮ್ದು. ಬರ್ರ ಬಿಸಲಾಗ ಅಂದ್ರೆ ಏಪ್ರಿಲ್ 1ರಿಂದ. ಆದ್ರೆ ಮಳಿ ಶುರುವಾಗೋದು ಜೂನ್ ಜುಲೈದಿಂದ. ಇವು ಆಗ್ಲೇ ಬಜೆಟ್ ಅದಕ್ಕಷ್ಟ ಇದಕ್ಕಿಷ್ಟ ಅಂತ ಎಲ್ಲ ಅಲೋಕೇಶನ್ ಮಾಡಿರ್ತಾನೆ. ಮಳಿ ಆತು, ಈತನ ಬಜೆಟ್ ಅಲೋಕೇಶನ್ ಇದ್ರೊಳಗೆ ಬರೋಬ್ಬರಿ ನಡೀತೀವಿ. ಮಳಿ ಕೈ ಕೊಟ್ಟು ಇವೊಂದು ಬೈಕೋ ಬಡ್ಕೋ ಚಾಲು ಆಗ್ತೈತಿ. ಇವನು ಅಂದ್ಕೊಂಡಂಗೆ ಬಜೆಟ್ ವರ್ಕೌಟ್ ಆಗೋದಿಲ್ಲ. ಒಂದ್ ಕಡೆ ಖರ್ಚು ಹೆಚ್ಚಾಕವ, ಇನ್ನೊಂದು ಕಡೆ ರೆವಿನ್ಯೂ ಕಡಿಮೆ ಆಕೈತಿ. ಕೃಷಿ ಕೈ ಕೊಟ್ಟು ಬಿಟ್ರೆ ಸರ್ಕಾರಕ್ಕೆ 2 ಕಡೆ ಹೊಡ್ತಾ. ಒಂದು ಕಡೆ ಅದು ತನ್ನ ವೆಚ್ಚವನ್ನ ಹೆಚ್ಚಿಸಬೇಕು, ಕುಡಿಯುವ ನೀರಿಗೆ ಅಂತ ಟ್ರ್ಯಾಕ್ಟರ್ಗಳನ್ನ ಮತ್ತೆಂತೆಂಥದ್ದು ಕಾಮಗಾರಿಗಳನ್ನ ಶುರು ಮಾಡಬೇಕು. ಬಹಳ ಕಷ್ಟ. ಸೊ ಈ ಮುಂಗಡ ಪತ್ರದ ಮೇಲೆ ಅದರದ್ದು ಎಂತ ಪ್ರಭಾವ ಐತಿ ಅಂದ್ರೆ, ಕೃಷಿ ಚೆನ್ನಾಗಿತ್ತು, ಮುಂಗಡ ಪತ್ರ ಫುಲ್ ಖುಷಿ ಕ್ಯಾಕಿ ಹೊಡ್ಕೊಂಡು ಇರ್ತಾರೆ. ಇದು ಕೈ ಕೊಟ್ರೆ ಮುಂಗಡ ಪತ್ರ ಬ್ಯಾಲೆನ್ಸ್ ತಪ್ಪುತ್ತದೆ. ಎಸ್, that way September is good month to start our budget. September, because by that time we will be knowing whether we have received adequate rain or not. ಹೌದಲ್ಲ? ಸೇವಾ ವಲಯದ ವಿಸ್ತರಣೆಗೆ ಮೂಲ. ಕೃಷಿ ಇರಲಿಲ್ಲ ಅಂದ್ರೆ ಸೇವಾ ವಲಯ ಎಲ್ಲಿಂದ ತರ್ತೀರಿ? ಸೇವಾ ವಲಯದ ವಿಸ್ತರಣೆಗೆ ಇದೇ ಮೂಲ. ದೇಶದ ವ್ಯಾಪಾರ, ವಾಣಿಜ್ಯ, ಬ್ಯಾಂಕಿಂಗ್, ಸಾರಿಗೆ ಇತ್ಯಾದಿಗಳು ಕೃಷಿಯ ಮೇಲೆ ಬಹುವಾಗಿ ಅವಲಂಬಿತವಾಗ್ಯಾವ. ಹೌದಾ? ಬೆಲೆ ನಿಯಂತ್ರಣದಲ್ಲಿ ಪ್ರಮುಖ ಪಾತ್ರ. ನಮ್ಮ ಮಂದಿ ಸೋಪ್ ತುಟ್ಟಿ ಆದದ್ದು ಸುದ್ದಿ ಆಗೋದಿಲ್ಲ, ಫೇಸ್ ಕ್ರೀಮ್ ತುಟ್ಟಿ ಆದದ್ದು ಸುದ್ದಿ ಆಗೋದಿಲ್ಲ, ಯಾವುದು ಉಳಿದದ್ದು ಏನು ತುಟ್ಟಿ ಆದ್ರೂ ಸುದ್ದಿ ಆಗೋದಿಲ್ಲ. ಯಾವಾಗ ಸುದ್ದಿ ಆಕೈತಿ ಅಂತಂದ್ರ ಕೃಷಿ ಉತ್ಪನ್ನಗಳು ತುಟ್ಟಿ ಆದವು ಅಂದ್ರೆ ಹಾಹಾಕಾರ ಶುರುವಾಕೈತಿ. ಹಾಹಾಕಾರ ಶುರುವಾಕೈತಿ. ಈಗ ನೋಡ್ರಿ, ಹಾಲಿನ ರೇಟ್ ಬರೀ 2 ರೂಪಾಯಿ ಹೆಚ್ಚು ಮಾಡ್ಯಾರ. 2 ರೂಪಾಯಿ. ಬಟ್ ಸ್ಟಿಲ್ ಇಟ್ ಮ್ಯಾಟರ್ಸ್ ಫಾರ್ ಪೀಪಲ್. ಅಫ್ಕೋರ್ಸ್ ಬಡವರಿದ್ದವರಿಗೆ ವಿಶೇಷವಾಗಿ ಇದರಿಂದ ಕಷ್ಟ ಆಗ್ತದೆ. ಬಟ್ ಬಡವರಿದ್ದವರು ಕೂಡ ಈಗ ಯಾರು ತಮ್ಮ ಮೊಬೈಲ್ ಡಾಟಾಗಳನ್ನ ಕಡಿಮೆ ಹಾಕ್ಸ್ಕೊಳ್ಳೋದಿಲ್ಲ. ಬಡವರಿದ್ದವ್ರು ಯಾರು ಆರ್ಡಿನರಿ ಫೋನ್ ಇಟ್ಕೊಳಕ್ ಇಷ್ಟಪಡೋದಿಲ್ಲ. ಬಡವಿದ್ದವ್ರು ಯಾರು ತಾವು ಅವ್ರ ಮತ್ತೆ ಹಂಗ ಇರಬೇಕು ಅಂತ ನಾನು ಹೇಳಕತ್ತೀನಿ ಅಂತಲ್ಲ, ಅವರು ಆಧುನಿಕ ಸವಲತ್ತುಗಳನ್ನ ಅನುಭವಿಸಲಿ. ಆದ್ರೆ ನಮ್ಮ ಸಮಾಜದೊಳಗ ಆದ್ಯತೆಗಳು ಅನ್ನುವಂತ ಗೊತ್ತಿಲ್ಲ ಮಂದಿಗೆ. ಆದ್ಯತೆಗಳು, ಹೊಟ್ಟಿಗೆ ಹಿಟ್ಟಿರ್ಲಿಲ್ಲ ಅಂದ್ರೂ ಜುಟ್ಟಿಗೆ ಮಲ್ಲಿಗೆ ಬೇಕು ಅಂತ ಹೇಳ್ತಾರೆ. ಹೊಟ್ಟಿದು ಮುಖ್ಯ ಅಂತ ತಿಳ್ಕೊಳ್ಳೋದಿಲ್ಲ ನಮ್ಮ ಮಂದಿ. ಹೌದು, ಒಂದು ವೇಳೆ ಕೃಷಿ ಉತ್ಪನ್ನಗಳ ಕೊರತೆ ಉಂಟಾಗ್ಬಿಟ್ರೆ ಎಲ್ಲರ ಬದುಕಿನ ಮೇಲೂ ಇದರ ಪರಿಣಾಮ ಆಗ್ತೈತಿ. ಇವಿಷ್ಟು ಕೃಷಿಯ ಮಹತ್ವ. ಉದ್ಯೋಗದ ದೃಷ್ಟಿಯಿಂದ ಉದ್ಯೋಗಾವಕಾಶಗಳು, ವಿದೇಶಿ ವ್ಯಾಪಾರ, ಆಹಾರ ಭದ್ರತೆ, ಬೆಲೆ ನಿರ್ವಹಣೆ, ಬಜೆಟ್ 1, 2, ಸೇವಾ ವಲಯಕ್ಕೆ ಬೆಂಬಲ. ಹಿಂಗೆ ಸಿ ಮೈ ಕಮೆಂಟ್ ಏನಾಕಿಯ ಇವ ಏನಾಕೈತಿ ಹುಡುಗಿ ಎಷ್ಟು ದೊಡ್ಡದು. As per the provisional figures released by DGCI and SR, the agricultural exports have grown by 19.92% during 21-22 to touch $50.21 billion.
ಅದನ್ನ ಹೇಳಿದ್ ನಾನು, $50 ಬಿಲಿಯನ್ ದಾಟೈತಿ ಅಂತ ಅದನ್ನ ಹೇಳಿದ್ದು. ನೋಡ್ರಿ ಹಂಗೈತಿ. ಮತ್ತೊಂದು ಏನ್ ಹಾಕಿ ಏನು ಅದನ್ನ ಯಾ ಓಕೆ ಖರೆ ಐತಿ ಇವು. ಸರಿನಾ? ಬೆಳೆ, ಕೃಷಿ ಬೆಳೆಗಳ ವರ್ಗೀಕರಣ, ಕ್ಲಾಸಿಫಿಕೇಶನ್ ಆಫ್ ಸರ್ ಅದೇ ಹೇಳಿದ್ದು. ಕೃಷಿ ಬೆಳೆಗಳ ವರ್ಗೀಕರಣ, ಕ್ಲಾಸಿಫಿಕೇಶನ್ ಆಫ್ ಅಗ್ರಿಕಲ್ಚರ್ ಕ್ರಾಪ್ಸ್. ಸಿಂಪಲ್ ಐತಿ. ಆದ್ರೆ ಇದ್ರ ಮ್ಯಾಗ ನಿಮಗೆ ಪ್ರಶ್ನೆಗಳು ಮಾತ್ರ ಬಾಳ ಬಂದಾವ ಮುಂದೆ ಬರ್ತಾವ. ಆದ್ರೆ ನೀವೆಲ್ಲರೂ ಕರೆಕ್ಟ್ ಉತ್ತರಿಸ್ತೀರಿ, ಅದು ನನಗೆ ಗೊತ್ತೈತಿ. ಸೊ ಅದಕ್ಕಾಗಿ ಸಿಂಪಲ್ ಆಗಿ ನೋಡ್ಕೋತವ್ರಿ. ಖಾರಿಫ್ ಬೆಳೆಗಳು, ಈ ಪದ ಅರಬ್ಬಿ ಭಾಷೆದು, ಇದನ್ನ ಕೇಳ್ತಿರ್ತಾರೆ. ಯಾವ ಮೂಲದ್ದು? ಅರಬ್ಬಿ ಮೂಲ. ಇದರ ಅರ್ಥ ಇಂಗ್ಲಿಷ್ ನಲ್ಲಿ ಆಟಮ್ ಸೀಸನ್, ಕನ್ನಡದಲ್ಲಿ ಶರತ್ಕಾಲ. ಶರತ್ಕಾಲ ಎಂದರೆ ಜುಲೈದಿಂದ ಅಕ್ಟೋಬರ್. ಈ ಅವಧಿ ಒಳಗೆ ಒಂದಿಷ್ಟು ಭಾಗದಲ್ಲಿ ಕೇರಳ ಮತ್ತು ಕರ್ನಾಟಕದ ಕರಾವಳಿ ಒಳಗೆ ಹೆಚ್ಚು ಕಡಿಮೆ ಜೂನ್ದೊಳಗನೆ ಬಹುತೇಕ ಬಿತ್ತನೆ ಆಗಿರ್ತೈತಿ. ಆದರೆ ಈ ಕಡೆ ಒಳನಾಡಿಗೆ ಬಂದಂಗ ಸ್ವಲ್ಪ ಟೈಮ್ ಹಿಡಿತೈತಿ. ಇಡೀ ಇಂಡಿಯಾ ಅಂತ ನಾವು ತಗೊಂಡ್ರೆ ಜುಲೈ ಅಕ್ಟೋಬರ್ ಈಸ್ ದ ಪೀರಿಯಡ್ ಆಫ್ ಖಾರಿಫ್ ಕ್ರಾಪ್ಸ್. ಈ ಬೆಳೆಗಳನ್ನ ನಮ್ಮ ಭಾಷೆ ಒಳಗ ಮುಂಗಾರು ಬೆಳೆಗಳು ಅಂತಂತೀವಿ. ಇವು ಭಾರತದೊಳಗ ನೈಋತ್ಯ ಮಾರುತವನ್ನ ಅವಲಂಬಿಸಿದ ಬೆಳೆಗಳು. ನೈಋತ್ಯ, ಸೌತ್ ವೆಸ್ಟ್ ಮಾನ್ಸೂನ್ಸ್. ಈ ಅವಧಿ ಒಳಗ ಬೆಳೆಯುವಂತ ಬೆಳೆಗಳು ನಿರಂತರವಾಗಿ ಕೇಳ್ತಿರ್ತಾರ. ಭತ್ತ, ಅಫ್ಕೋರ್ಸ್ ಭತ್ತವನ್ನ 3 ಸೀಸನ್ದೊಳಗೆ ಬೆಳಿಬಹುದು. ಬಟ್ ಟ್ರೆಡಿಷನಲಿ ಇದೊಂದು ಖಾರಿಫ್ ಕ್ರಾಪ್ ಅಂತ ನಾವು ಹೇಳ್ತೀವಿ. ರಾಗಿ ಅಫ್ಕೋರ್ಸ್ ಮಳಿ ಮ್ಯಾಗ, ಗೋವಿನ ಜೋಳ, ಇದನ್ನು ಈಸ್ ಟೇಸ್ಟ್ ಡಿಫರೆಂಟ್. ಟೇಸ್ಟ್ ಅಲ್ಲ, ಟೇಸ್ಟ್ಗಿಂತಲೂ ನನ್ನ ತಿಳುವಳಿಕೆ ಈಲ್ಡ್ ಡಿಫರೆನ್ಸ್ ಆಗ್ತದ. ಅಂಡ್ ಹೀಗೆ ಬರ್ಬೋದು. ಗೋವಿನ ಜೋಳ ಇದನ್ನು ಮುಂಗಾರಿಯಾಗಿ ಬೆಳಿಬಹುದು, ನೀರಾವರಿ ಆಶ್ರಯದೊಳಗೆ ಹಿಂಗಾರಿನೂ ಬೆಳಿಬಹುದು. ಬಟ್ ಮೆಜಾರಿಟಿ ಮುಂಗಾರಿ ಬೆಳಿತೀವಿ. ಹತ್ತಿ ಫಿಕ್ಸ್, ಅದು ಮುಂಗಾರಿ. ಶೇಂಗಾ ಅಫ್ಕೋರ್ಸ್ ಮುಂಗಾರಿ, ಟ್ರೆಡಿಷನಲ್. ಈಗ ಬಹಳಷ್ಟು ಕಡೆ ಬೇಸಿಗೆ ಶೇಂಗಾ ಅಂತ ಬಿತ್ತಾರೆ. ನೀರಾವರಿ ಅನುಕೂಲ ಇದ್ದಲ್ಲಿ ಬಿತ್ತಾರ. ಕೆಲವು ಕಡೆ ನದಿ ಮುಳುಗಡೆ ಪ್ರದೇಶ ಆಗಿರ್ತಾವಲ್ಲ, ಮುಳುಗಡೆ ಪ್ರದೇಶ, ಅಲ್ಲಿ ನೀರು ಹಿಂದಕ್ಕೆ ಸರ್ಕೋತ ಹೋದಂಗ ನೀವು ಬೇಸಿಗೆನ ಬಿತ್ತೀರಾ ನೋಡು, ಬರೋಬ್ಬರಿ ನನಗೆ ಗೊತ್ತೈತಿ. ಎಣ್ಣೆ ಕಾಳುಗಳು, ಇವು ಬೇರೆ ಎಣ್ಣೆ ಕಾಳುಗಳು ಬರ್ತಾವ. ಸೂರ್ಯಪಾನ ಇರಬಹುದು. ಸೂರ್ಯಪಾನನ್ನು ಮುಂಗಾರಿನೂ ಬಿತ್ತಾರ. ಮಳೆ ಆಶ್ರಯದೊಳಗೆ ಮುಂಗಾರಿ ಬಿತ್ತಾರ. ನೀರಾವರಿ ಇದ್ರೆ ಇದನ್ನು ಹಿಂಗಾರಿ ಬಿತ್ತಾರ, ಅಂದ್ರೆ ಹೆಚ್ಚು ಚಲೋ ಬರ್ತೈತೆ ಅವಾಗ. ಸಜ್ಜಿ ಪಿಕ್ಸ್, ಬಾಜ್ರಾ ಮುಂಗಾರಿ. ಹೆಸರು ಗ್ರಾಮ್ ಪಿಕ್ಸ್, ಇದು ಮುಂಗಾರಿ. ಉರ್ದ್ ಮುಂಗಾರಿ. ಕಬ್ಬು ಆಕ್ಚುಲಿ ಅನ್ಯುವಲ್ ಕ್ರಾಪ್. ಇದು ಒಟ್ನೊಳಗ ಒಂದೊಂದು ಏರಿಯಾದಾಗ ಒಂದೊಂದು ಟೈಮ್ದೊಳಗೆ ಹಚ್ತಾರೆ. ಸೆಪ್ಟೆಂಬರ್ ಅಕ್ಟೋಬರ್ದಿಂದ ಹಿಡ್ಕೊಂಡು ಜೂನ್ ಮಟನ್ನು ಕಬ್ಬು ಹಚ್ಚುವಂತ ಪೀರಿಯಡ್ ಇರ್ತದೆ. ಈ ಅವಧಿಯ ಬೆಳೆಗಳು, ಪ್ರಮುಖ ಬೆಳೆಗಳು. ಅದೆಲ್ಲ ನೋಡು, ನಾನು ಕರೆದು ಬಿಡುವ ಮಂಗ್ಯ ಇದ್ದಾಗ ನಾನು ಪರ 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 ಹರಿತೀನಿ. ರೊಕ್ಕ ಆದ್ರೆ ಕಡಿಮೆ ಕೊಡಕ್ಕೆ ಅಂತ. ಇಲ್ಲ ಶೇಂಗಣ್ಣ ಕೊಟ್ಟು ಬಿಡಕ್ಕೆ ತಗೊಂಡ್ಬರ್ತೀನಿ. ರಾಬಿ ಬೆಳೆಗಳು. ಥ್ಯಾಂಕ್ ಯು. ಅದೇ ಮತ್ತೆ ಮಂಗ್ಯ ಅಂದ್ರೂ ದೇವ್ರಲ್ಲ, ಹೌದಲ್ಲ? ಹಂಗ ರಾಬಿ ಬೆಳೆಗಳು ಇವನ್ನ ಹಿಂಗಾರಿ ಬೆಳೆ ಅಂತ ಕರಿತೀವಿ. ಅಕ್ಟೋಬರ್ದೊಳಗೆ ಬಿತ್ತನೆ ಆಗ್ತದ, ಮಾರ್ಚ್ನೊಳಗೆ ಕೊಯ್ಲಾಗ್ತದ. ಇವಕ್ಕ ಸಾಮಾನ್ಯವಾಗಿ ಈಶಾನ್ಯ ಮಾರುತ ಅಥವಾ ಹಿಂಗಾರು ಮಾರುತಗಳು ಅಂತ ಕರಿತೀವಿ. ಅದರ ಜೊತೆಗೇನೆ ಕಾಲುವೆ ನೀರಾವರಿ ಇದ್ದಲ್ಲಿ, ಕೆರೆ ನೀರಾವರಿ, ಬಾವಿ ನೀರಾವರಿ, ಹೀಗೆ ನೀರಾವರಿ ಇದ್ದಲ್ಲೂ ಕೂಡ ಹಿಂಗಾರಿ ಬೆಳೆಗಳನ್ನ ಬೆಳಿತೀವಿ. ನೀರಾವರಿ ಬೇಕಿದೆ ಒಟ್ನೊಳಗೆ. ಯಾವುದು ಯೂಸುವಲಿ ಅಪರೂಪಕ್ಕ ಇಂಥ ನಮ್ಮ ಬಯಲುಸೀಮೆ ಬೆಳೆಯೋದ್ರ ಬಿಳಿಜೋಳ, ಕುಸಿಬಿ, ಕಾಡ್ಲಿ ಇಂಥವನ್ನ ಹಿಂಗಾರಿಯಾಗ ಮಳಿ ಆಶ್ರಯದ ಮ್ಯಾಗ ಹಾಕ್ತಾರೆ. ಈ ಹಂಗಾಮಿನೊಳಗೆ ಬೆಳೆಯುವ ಪ್ರಮುಖ ಬೆಳೆಗಳು ಗೋಧಿ ಫಿಕ್ಸ್. ಇದು ಗೋಧಿ, ಜವೆಗೋಧಿ ಅಂದ್ರೆ ಅದ ಬಾರ್ಲಿ. ವೀಟ್, ಬಾರ್ಲಿ, ಎಣ್ಣೆ ಕಾಳುಗಳು ಸಾಕಷ್ಟು ಹಾಕ್ತಾರ. ಧಾನ್ಯಗಳು, ಸೆರಿಯಲ್ಸ್ ಸಾಕಷ್ಟು ಈ ಪೀರಿಯಡ್ದೊಳಗೂ ಹಾಕ್ತಾರ. ಇವೆಲ್ಲ ಹಿಂಗಾರಿ ಒಳಗ ಬೆಳಿತಾವ. ಜೈದ ಬೆಳೆಗಳು 3ನೇ ಕ್ಯಾಟಗರಿ, ಬಹಳ ಸಲ ಕೇಳ್ಯಾರ. ಇದು ಬೇಸಿಗೆ ಬೆಳೆ. ಇದು ನೀರಾವರಿ ಅನುಕೂಲ ಇದ್ದಲ್ಲಿ ಮಾತ್ರ ಬೆಳಿತೈತಿ. ಮಾರ್ಚ್ನೊಳಗೆ ಬಿತ್ತನೆ ಮಾಡಿ ಜೂನ್ದೊಳಗೆ ಕಟಾವು ಮಾಡ್ತಾರ. ಪಂಜಾಬದೊಳಗೆಲ್ಲ 3 ಬೆಳೆನ ತೆಗಿತಾರ. ಪಂಜಾಬದೊಳಗ 3 ಬೆಳೆ ತೆಗಿತಾರ. ಇಲ್ಲಿ ಅಂದ್ರ ಅಂತಲ್ಲಿ ಭತ್ತಾನನ ಬಿತ್ತಾರ. ಮತ್ತೆ ಹೊಳ್ಳಿ ಭತ್ತಾನನ ಬಿತ್ತಿರ್ತಾರ.
ತರಕಾರಿ, ಕಲ್ಲಂಗಡಿ, ಕರ್ಬೂಜ, ಶೇಂಗಾ, ಆಗ್ಲೇ ಹೇಳಿದ್ನಲ್ಲ ಸೂರ್ಯಪಾನ, ನೀರಾವರಿ ಇದ್ರ ಬಿತ್ತ ಈ ಟೈಮ್ದೊಳಗ. ಸೊ ಇವು ಜೈದ್ ಬೆಳೆಗಳು. ಜೈದ್ ವಾಟರ್ ಮೆಲಾನ್, ಹೌದು, ಪಂಪ್ಕಿನ್, ಕುಕುಂಬರ್, ಅಡ್ಡೆ ಇಲ್ಲ. ಬ್ಯಾಸಿಗ್ಯಾಗ ಒಳ್ಳೆ ರುಚಿ ಹತ್ತಾವ ಮಗನವು ಸೌತಿಕಾಯಿ. ಅವಾಗ ಅದ ಕೈಗೆ ಬೈಷ್ಣ ಬರ್ತಾನೆ, ಕಾಕಡೆ 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 ರೇ ಕಾಕಡೆ ಅಂತ. ನೋಡಿದವ್ರ ಬಾಯಾಗೆಲ್ಲ ತಿನ್ಬೇಕು ಅನ್ಸಕ್ತೈತಿ, ಯಾಕಂದ್ರೆ ಅಷ್ಟೊಂದು ವಾಟ್ರಿ ಇರೋದ್ರಿಂದ ಬೇಕನ್ಸ್ತೈತಿ ಅವಾಗ, ಹೌದಾ? ಪಂಪ್ಕಿನ್ ಯಾವಾಗ ಬೇಕಾದಾಗಂದ್ರೂ ಅದನ್ನು ಮುಂಗಾರಿ ಹಾಕ್ತಾರ. ಅಯ್ಯ, ಹೌದು. ಹಿಂಗೆಲ್ಲ ಅದಾವ. ಸೊ ಭಾರತದಲ್ಲಿ ಬೆಳೆಯ ಸ್ವರೂಪ, ಕ್ರಾಪಿಂಗ್ ಪ್ಯಾಟರ್ನ್ ನೋಡ್ರಿ, ಯಾವ ಕಾಲದೊಳಗೆ ಯಾವ ಬೆಳೆ ಅನ್ನೋದು ಒಂದು ವಿಷಯ ಆದ್ರೆ, ಕ್ರಾಪಿಂಗ್ ಪ್ಯಾಟರ್ನ್ ಒಂದು ನಿರ್ದಿಷ್ಟ ಪ್ರದೇಶದೊಳಗ ರೈತರು ಕೃಷಿಯಲ್ಲಿ ಆಯ್ಕೆ ಮಾಡುವಂತ ಬೆಳೆಗಳ ಗುಂಪು ಮತ್ತು ಸಂಯೋಜನೆ ಕ್ರಾಪಿಂಗ್ ಪ್ಯಾಟರ್ನ್ ಅಂತ ಕರೀತಾರೆ. ಈಗ ಒಬ್ಬ ರೈತ ಒಂದ್ 4 ಎಕರೆ ಹೊಲ ಐತಿ ಅಂತಂದ್ರ ಅವ 1 ಎಕರೆ ಜೋಳ ಹಾಕ್ಬೋದು, 1/2 ಎಕರೆ ತೊಗರಿ ಹಾಕ್ಬೋದು, 1/2 ಎಕರೆ ತಂಬಾಕ್ ಹಚ್ಬೋದು, ಇನ್ನೊಂದು 1/2 ಎಕರೆ ಹಿಂಗ ಅವ್ರವ್ರದ್ದು ಬೆಳಿ ಕ್ರಾಪಿಂಗ್ ಪ್ಯಾಟರ್ನ್ ಅಂತ. ಇದು ಮೊದಲಿನಿಂದಲೂ ನಮ್ಮಲ್ಲಿ ಬಹಳ ಚಲೋ ಇತ್ತು. ಇದು ಒಂದು ವಿಶೇಷವಾಗಿ ನಿಮ್ಮ ಗಮನಕ್ಕೆ ಮತ್ತೆ ನಿಮಗೂ ಗೊತ್ತದ. ರೈತ ಸಾಮಾನ್ಯವಾಗಿ ಅಫ್ಕೋರ್ಸ್ ಕೆಲವು ಸಲ ತುಂಬಾ ಶ್ರೀಮಂತ ಆಗೋದು ಈ ಯುನಿಕ್ ಕ್ರಾಪ್ ಅಂತ ಕರಿತೀವಿ ನಾವು. ಯುನಿಕ್ ಕ್ರಾಪ್ ಅಂದ್ರೆ ಒಂದೇ ಬೆಳೆ, ಏಕ ಬೆಳೆ ಪದ್ಧತಿ. ಹಾಕಿದ್ರೆ ಉಳ್ಳಾಗಡ್ಡಿ 100 ರೂಪಾಯಿ ಕಿಲೋ ಮಾರಿಬಿಟ್ರೆ ಮುಗಿದೋತಾವ ದಂಡ್ಯ. ಶಾಣೆ ಇದ್ದ ಅಂದ್ರ ಅದೇ ರೊಕ್ಕದಾಗ ಒಂದು 20 ವರ್ಷ ಆರಾಮ್ ಜೀವನ ನಡೆಸಬಹುದು. ಇಲ್ಲ ಅಂದ್ರ ಆಗಲೇ ನಮ್ಮ ಮಹೇಶ್ ಹೇಳಿದಲ್ಲ, ಬೆಲ್ ಬರಲಿ ಅಂತ ನಾವು ಸೊ ಮುಗಿದು ಅದು ಇನ್ನೂ ಕೆಟ್ಟ. ಒಟ್ಟೊಳಗ ಹಂಗ ಒಂದ ಬೆಳೆ ಯಾವಾಗಲೂ ಡೇಂಜರಸ್. ನನ್ನ ಪ್ರಕಾರ ಒಂದ ಬೆಳೆ ಡೇಂಜರಸ್ಸು. ಯಾವಾಗಲೂ ಮಲ್ಟಿ ಕ್ರಾಪ್ ಸಿಸ್ಟಮ್ನ ಇರಬೇಕು, ಸಮಗ್ರ ಬೆಳೆ ಇರಬೇಕು ಅನ್ನುವಂಥದ್ದು ನಾವು ಯಾವಾಗಲೂ ಹೇಳ್ತೀವಿ, ಯಾವಾಗಲೂ ಸಜೆಸ್ಟ್ ಮಾಡುವಂಥದ್ದು. ಅಂಡ್ ನಿಮಗೆ ಹೇಳ್ತೀನಿ, ಹೆವಿ ಲ್ಯಾಂಡ್ ಬೇಕಾಗಿಲ್ಲ ಮಹೇಶ್, ಹೆವಿ ಲ್ಯಾಂಡ್ ಬೇಕಾಗಿಲ್ಲ. ಯು ಮೆ ನಾಟ್ ಬಿಲೀವ್, 1 ಎಕರೆದೊಳಗ ಕನಿಷ್ಠ 10 ಬೆಳೆಗಳನ್ನ ಬೆಳೆಯೋದಕ್ಕೆ ಸಾಧ್ಯ ಇದೆ. ಮತ್ತು ಪ್ರತಿಯೊಂದರಿಂದಲೂ ನೀವು ಆರ್ಥಿಕವಾಗಿ ಆದಾಯವನ್ನು ಪಡೆಯೋದಕ್ಕೆ ಸಾಧ್ಯ ಇದೆ. ನಾನು ಸದ್ಯ ಕೃಷಿ ಮಾಡ್ತಾ ಇಲ್ಲ. ನಾನು ಮಾಡಿದ್ರೆ ಹಾಗೆ ಮಾಡೋದು ಮತ್ತು ಮಾಡ್ಲೂಬೇಕು, ಅನಿವಾರ್ಯ. ಅದು ತಪ್ಪು ಅಂದ್ರೆ ಕೆಲವು ಸಲ ಅಡ್ವಾಂಟೇಜಿಯಸ್. ಅದರಲ್ಲೂ ಈಗ ಏನಂತಾರೆ, ಲೇಬರ್ ಇಲ್ಲ ರೀ, ಎಲ್ಲಿ 108 ಬೆಳೆ ಮಾಡಿದ್ರೆ ಬರೀ ಕಳೆ ತೆಗೆಯೋದ್ರೊಳಗೆ ಹೋಗ್ತದ, ಅದನ್ನ ದಿವಸ ಕಟಾವ್ ಮಾಡೋರು ಯಾರು, ದಿವಸ ಮಾರಾಕ್ ಹೋಗೋರು ಯಾರು, ಇವೆಲ್ಲ ಪ್ರಾಬ್ಲಮ್ ಅದಾವ. ಬಟ್ ಅವುಗಳನ್ನ ಬಹಳ ಟ್ಯಾಕ್ಟ್ಫುಲಿ ಹ್ಯಾಂಡಲ್ ಮಾಡಕ್ಕೂ ಸಾಧ್ಯ ಅದ. ದೇರ್ ಇಸ್ ಅ ವೇ. ಬಟ್ ನಾವು ಅದ್ರ ಬಗ್ಗೆ ಬಹಳ ನಮ್ಮ ರೈತರು ಕೂಡ ಹೆಂಗದರ ಮನಸ್ಥಿತಿ ಹೇಳ್ತೀನಿ ನಾನು. ಅವ್ರಿಗೂ ಕೆಲಸ ಬಹಳ ಬೇಡ. ಮುಂದೆ ಮಾಡೋ ಕೆಲಸವನ್ನ ಪ್ರೀತಿಯಿಂದ ಮಾಡಬೇಕು ಅನ್ನುವಂತ ಮನಸ್ಸುಗಳು ತುಂಬಾ ಕಡಿಮೆ. ನಾನು ಅಗ್ರಿ ಆನೆಸ್ಟ್ ಆಗಿ ಹೇಳೋದಂದ್ರೆ, ಯಾವುದೇ ವಲಯದೊಳಗೆ ಹಂಗ ನೋಡಿದ್ರೆ ಇವತ್ತು ಟೀಚರ್ ಒಳಗನ್ನ ಇನ್ವಾಲ್ವ್ ಆಗಿ ಟೀಚಿಂಗ್ ಮಾಡುವಂತವ್ರು, ಅದಕ್ಕಾಗಿ ತಲೆ ಕೆಡಿಸ್ಕೊಂಡವ್ರ ಸಂಖ್ಯೆ ಕಡಿಮೆ ಇರ್ತದೆ. ಹಂಗ ಒಕ್ಕಲ್ತನ ಮಾಡೋರೊಳಗೂ ಸಹಿತ 90% ಜನ ಕಾಟಾಚಾರ ಕಣ್ಣುವಂಗ ಇರ್ತದ ಹೊರತಾಗಿ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಇರೋದಿಲ್ಲ. ಅದು ಮೊದಲೇದು. ಡ್ರ್ಯಾಗನ್ ಫ್ರೂಟ್ ನೋಡ, ಈಗ ಏನ್ ಮಾಡ್ಬಿಡ್ತಾರೆ ಗೊತ್ತಾ ಜನ ಮಹೇಶ, ಎಲ್ಲಾರು ಹುಯಿ ಅಂತ ಅದಕ್ಕೆ ಬೆನ್ನ ಎತ್ಬಿಡ್ತಾರೆ. ನಮ್ಮಲ್ಲಿ ಮಿಸ್ಟೇಕ್ ಆಗೋದು ಅದ. ಡ್ರ್ಯಾಗನ್ ಫ್ರೂಟ್ ಏನ್ ಮಾಡೋದು, ಅದನ್ನ ಆಮೇಲೆ ಕಳ್ಳಿದ್ದಂಗ ಹಚ್ಚಬಾರ್ದು ಅಂತಲ್ಲ, ಬೆಳಿಬಾರ್ದು ಅಂತಲ್ಲ, ಬಟ್ ನಮ್ಮಲ್ಲಿ ಆ ಪ್ಲಾನಿಂಗ್ ಇಲ್ಲ. ಸೊ ನಾನು ಬಹಳ ರೈತರನ್ನ ನೋಡಿದೀನಿ, ಯಾರಿಗೂ ಅವರು ಹೆಂಗ ವಿಚಾರ ಮಾಡ್ತಾರ, ಅವ್ರು ಕೇಳಿದ್ರು ಕಂಪ್ಯಾರಿಸನ್ ಕೊಡ್ತಾರ. ಮತ್ತ ಈಗ ಒಬ್ಬ ಯೂನಿವರ್ಸಿಟಿ ಪ್ರೊಫೆಸರ್ 1-2 ತಾಸು ಕೆಲಸ ಮಾಡಿ ಆರಾಮ್ ಇರೋದಿಲ್ಲೇನ್ರಿ ಅವ, ನಾವ್ಯಾಕಿರ್ಬಾರ್ದು ಅಂತಾರ. ಅದು ಯೂನಿವರ್ಸಿಟಿ ಪ್ರೊಫೆಸರ್, ಅದು ನೀನು ಯೂನಿವರ್ಸಿಟಿ ಪ್ರೊಫೆಸರ್ ಆಗು, 2 ತಾಸು ಮಾಡಿ ಆರಾಮ್ ಇರೋದು. ವೆನ್ ಯು ಆರ್ ಎ ಫಾರ್ಮರ್, ಬಿ ಲೈಕ್ ಎ ಫಾರ್ಮರ್. ಇದು ನನ್ನ ಫಿಲಾಸಫಿ. ಅವ್ರದ್ದು ನೋಡಿ ನಾನು ಹಂಗಿರ್ತೀನಿ ಅನ್ನೋದು ಯು ಕೆನಾಟ್. ಹೌದಾ? ಸೊ ಇದು ನಮ್ಮಲ್ಲಿ ಆಗ್ತಿರುವಂತ ತೊಂದರೆ. ಎನಿವೆ, ಹಿಂಗ ಬೆಳೆ ಏನ್ ಬೆಳೀತಾರ ಅನ್ನುವಂಥದ್ದು. ಭಾರತ ಬಹುಬೆಳೆ ಪದ್ಧತಿಗೆ ಹೆಸರಾಗಿದೆ. ಅಂಡ್ ಇವನ್ ನೀವು ಅದಕ್ಕೆ ಇವೆಲ್ಲ ವಿಷಯಗಳು ಗಮನಕ್ಕೆ ತಗೋಬೇಕು. ಈ ಏಕ ಬೆಳೆ ಅಥವಾ ವಾಣಿಜ್ಯ ಬೆಳೆ ಅನ್ನುವಂತ ಪದ್ಧತಿ ಬಂದದ್ದ ಕಳೆದ ಒಂದು 25-30 ವರ್ಷದೊಳಗೆ ಅತಿ ಹೆಚ್ಚಾಗಿ ಬಿಡ್ತು. ಅದಕ್ಕೆ ಮೊದಲ ನನ್ನ ಬಾಲ್ಯದೊಳಗ ಒಕ್ಕಲ್ತನ ಅಂದ್ರೆ ಮನೆಗೆ ಬೇಕಾಗುವ ಪ್ರತಿಯೊಂದನ್ನು ಎಕ್ಸೆಪ್ಟ್ ಸಾಲ್ಟ್, ಎಕ್ಸೆಪ್ಟ್ ಸೋಪ್,
ಎಕ್ಸೆಪ್ಟ್ ಕೆರೋಸಿನ್. ಯಾ, ಉಳಿದತ್ತೆಲ್ಲ ನಮ್ಮದೇ, ಉಳಿದತ್ತೆಲ್ಲ ನಮ್ಮದೇ. ಮತ್ತೆ ಇಷ್ಟಾದ ಬಳಕ ನಿಮ್ಗೆ ಖರ್ಚು ಏನೈತ್ರಿಪ್ಪ? ಇಷ್ಟಾದ ಬಳಕ ನಿಮ್ಗೆ ಖರ್ಚು ಏನೈತಿ? ಹೌದಲ್ಲ? ಯು ಕ್ಯಾನ್ ರಿಯಲಿ ಲಿವ್ ಲೈಕ್ ಎ ಕಿಂಗ್, ಬಟ್ ಯು ಡೋಂಟ್ ನೋ ಹೌ ಟು ಲಿವ್ ಲೈಕ್ ಎ ಕಿಂಗ್. ದಟ್ ಇಸ್ ದ ಪ್ರಾಬ್ಲಮ್. ನಾನು ಸುಮ್ಮನೆ ಹೇಳ್ತೀನಿ ಅಂತಲ್ಲ, ಐ ಹ್ಯಾವ್ ಆಲ್ ಪ್ರಾಕ್ಟಿಕಲ್ ನಾಲೆಜ್ ಅಬೌಟ್ ದೀಸ್ ಥಿಂಗ್ಸ್. ಹೌದಾ? ಅದಕ್ಕೆ ಹೇಳೋದು. ಸೊ ಅದರ ಬೆಳೆಯ ಸ್ವರೂಪವು ಈ ಕೆಳಗಿನ ಅಂಶಗಳ ಮೇಲೆ ಅವಲಂಬಿತ ಆಯ್ತು. ಸೊ ಬೆಳೆಯ ಸ್ವರೂಪ, ಬೆಳೆ ಸ್ವರೂಪವನ್ನು ಪ್ರಭಾವಿಸುವ ಅಂಶಗಳು ಕುರಿತ ಟಿಪ್ಪಣಿ ಬರೆಯಿರಿ. ನೋಟ್ ಮಾಡ್ಕೊಡ್ರಿ. ದಟ್ ಈಸ್ ರಾಂಗ್, ದಟ್ ಈಸ್ ರಾಂಗ್, ಐ ಸೇ ದಟ್ ಈಸ್ ರಾಂಗ್. ಬೆಳೆ ಸ್ವರೂಪವನ್ನು ಪ್ರಭಾವಿಸುವ ಅಂಶಗಳೊಳಗೆ ಮೊದಲನೇದು ಭೌಗೋಳಿಕ ಅಂಶ. ಎಲ್ಲಾ ಬೆಳಿ ಎಲ್ಲಾ ಕಡೆ ಬರೋದಿಲ್ಲ. ಮಣ್ಣು ಎಂತದೈತಿ, ಭೂ ಸ್ವರೂಪ ಎಂತದೈತಿ, ಅಲ್ಲಿ ಮಳಿ ಎಷ್ಟಾಕೈತಿ, ತೇವಾಂಶವನ್ನ ಆ ಮಣ್ಣು ಎಷ್ಟು ಹಿಡಿದು ಇಟ್ಕೊಳ್ತೈತಿ ಅಥವಾ ಹಿಡಿದು ಇಟ್ಕೊಳ್ಳೋದಿಲ್ಲ, ಸಮುದ್ರ ಮಟ್ಟದಿಂದ ಇದು ಈ ಪ್ರದೇಶ ಎಷ್ಟು ಎತ್ತರದೊಳಗೈತಿ, ಈ ಎಲ್ಲಾ ಸಂಗತಿಗಳು ಬೆಳೆ ಸ್ವರೂಪವನ್ನ ನಿರ್ಧರಿಸ್ತವೆ. ಮೂಲಭೂತ ಸೌಲಭ್ಯಗಳು, ನೀರಾವರಿ ಇತ್ತ ನಿಮ್ಮ ಹೊಲದ ಲುಕ್ಕ ಚೇಂಜ್ ಆಯ್ತು, ನೀರಾವರಿ ಇಲ್ಲ ಅದ್ರ ಲುಕ್ಕ ಬೇರೆ. ನೀರಾವರಿ ಜೊತೆಗೆ ವಿದ್ಯುತ್ ಪೂರೈಕೆ ಈಗಂತೂ ಎಲ್ಲ ಕಡೆ ಆಗ್ಯದ, ಬಟ್ ಅದಿದ್ರ ಇನ್ನೂ ಕಂಫರ್ಟೇಬಲ್. ಗೋದಾಮುಗಳು ಸಮೀಪದೊಳಗಿದ್ರ ಇನ್ನೂ ಚಲೋ. ಇವೆಲ್ಲ ನೋಡ್ರಿ, ನಾಗಲೇ ಅದನ್ನ ಹೇಳಕತ್ತೀನಿ. ಏನಾಗ್ಯದ, ನಾನು ಐ ಹ್ಯಾವ್ ಬೀನ್ ಅಬ್ಸರ್ವಿಂಗ್ ಏನ್ ಗೊತ್ತಾ, ಮಾರ್ಕೆಟ್ ರೇಟ್ ಫ್ಲಕ್ಚುಯೇಷನ್ ಈ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಅಂತ ನಾನು ನೋಡಿದಾಗ, ಪರ್ಟಿಕ್ಯುಲರ್ಲಿ ವೆಜಿಟೇಬಲ್ಸ್, ಫ್ರೂಟ್ಸ್, ಮತ್ತೊಂದು ಮುಗಿದೊಂದು ಇವೇನದಾವ ನೋಡ್ರಿ, ಯಾವನ್ನ ತಗೊಳ್ರಿ. ಇವನ್ ಪೆರಿಷೇಬಲ್ ಐಟಮ್ಸ್ ಲೈಕ್ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ಅಂಡ್ ಬಿಟ್ ಲಾಂಗ್ ಟರ್ಮ್ ಪೀರಿಯಡ್ ಇರುವಂತ ಫುಡ್ ಗ್ರೇಡ್ಸ್, ಈ ಯಾವ್ದ್ರದ ಪ್ರೈಸ್ ವೇರಿಯೇಷನ್ ಆಸ್ ಐ ಅಬ್ಸರ್ವ್ಡ್ ಇಟ್ ಈಸ್ ಬಿಟ್ವೀನ್ 1 to 3 months. ಗಮನಿಸ್ರಿ ಇದನ್ನ, 1 to 3 months. ಬೆಲೆ ಏರಿದ್ರೂ ಇಷ್ಟ ಅವಧಿಗೆ ಏರಿರ್ತದ, ಬೆಲೆ ಬಿದ್ರೂ ಇಷ್ಟ ಅವಧಿಗೆ ಬಿದ್ದಿರ್ತದ. ಹೌದಾ? ಯು ಅಗ್ರಿ? ದಿಸ್ ಇಸ್ ಮ್ಯಾಕ್ಸಿಮಮ್ ಪೀರಿಯಡ್ ಐ ಆಮ್ ಟೆಲಿಂಗ್. ಇದೇನು ನಮಗೆ ಎಳ್ಳೋದು ಬೇಡ ಬಿಡ್ರಿ. ಎವರೇಜ್ ಪ್ರೈಸ್ ಸಿಗ್ಬೇಕಾದ್ರೆ ರೈತನಿಗೆ, ಆ ಎವರೇಜ್ ಪ್ರೈಸ್ ಸಿಗಬೇಕಾದ್ರೆ ಈ ಬೀಳಲ್ದಂಗ ನೋಡ್ಕೊಳ್ಳೋದು ಬಹಳ ಮುಖ್ಯದ. ಆ ಬೀಳಲ್ದಂಗ ನೋಡ್ಕೋಬೇಕಾದ್ರೆ ಇವೆಲ್ಲ ಬೇಕು. ಏನು? ಈ ಗೋದಾಮುಗಳು ಬೇಕು, ಕೋಲ್ಡ್ ಸ್ಟೋರೇಜ್ಗಳು ಬೇಕು. ಅದಕ್ಕೆ ಅಂದದ್ದು, ನೀವೇನು ಈ ಕಡೆ ಕೈಗಾರಿಕೆ ಮತ್ತು ಸೇವಾ ವಲಯಕ್ಕೆ ಲಕ್ಷ ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಕತ್ತೀರಲ್ಲ, ಅದರೊಳಗೆ ಒಂದು ಸೇರನ್ನ ಆದ್ಯತೆಯ ಮೇರೆಗೆ ಇಂಥವ್ಕೆ ತೆಗೆದಿಡ್ರಿ. ನಾವು ಯಾವಾಗ ಸ್ವಯ ಆಗ್ತೈತಿ. ಟೊಮೆಟೊ ತಂದ್ರೆ ರಸ್ತಾಕ್ ಸುರುತ್ತಾನ, ಹೌದಾ? ಗೊತ್ತಾ? ಟೊಮೆಟೊ ತಂದ್ರೆ ರಸ್ತಾಕ್ ಸುರುತ್ತಾನ. ರಸ್ತಾಕ್ ಸುರುವ ಬದಲಿಗೆ ಒಂದು ತಿಂಗಳ ಆತನಿಗೆ ಇಡುವುದಕ್ಕೆ ವ್ಯವಸ್ಥೆ ಆಗಿಬಿಟ್ರೆ, ಒಂದು ತಿಂಗಳು ಸ್ಟೋರ್ ಮಾಡೋದಕ್ಕೆ ವ್ಯವಸ್ಥೆ ಆಗಿಬಿಟ್ರೆ, ನ್ಯಾಚುರಲಿ ಸಪ್ಲೈ ಕಡಿಮೆ ಆಗ್ತದೆ. ಸಪ್ಲೈ ಕಡಿಮೆ ಆದ ತಕ್ಷಣ ಪ್ರೈಸ್ ಪಿಕಪ್ ಆಗ್ತದೆ. ಸೊ ಎವರೇಜ್ ಪ್ರೈಸ್ ರೈತನಿಗೆ ಸಿಗ್ತದೆ. ಎಲ್ಲ ಓದು ಗೋಡೌನ್ದಾಗ ಇಡಬೇಕಾಗಿಲ್ಲ, ಜಸ್ಟ್ ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ. ಇದೊಂದು ನಮಗೆ ಗಾಡಿಗೆ ಬ್ರೇಕ್ ಹಾಕಕ್ ಆಪ್ಷನ್ ಇದ್ದಂಗೆ, ಹೌದಲ್ಲ? ಬ್ರೇಕ್ ಹಾಕೋದಂದ್ರೆ ನಿಲ್ಲಿಸೇ ಬಿಡೋದಂತಲ್ಲ. ಹೌದು. ಸೊ ಈ ರೀತಿ ಒಳಗೆ ನಾವು ಅದನ್ನ ಸ್ಟ್ರಾಟಜಿಯನ್ನ ಬದಲಿಸಿಕೊಳ್ಬೇಕಾಗಿದೆ. ಗೋದಾಮುಗಳು ಬೇಕು, ಕೋಲ್ಡ್ ಸ್ಟೋರೇಜ್ಗಳು ಪ್ರತಿ ಹಳ್ಳಿಗೂ ಆಗಿಬಿಡಬೇಕು. ರಸ್ತೆಗಳು ಬೇಕು, ಮಾರುಕಟ್ಟೆಗಳು ಬೇಕು, ಸ್ಥಳೀಯ ಮಾರುಕಟ್ಟೆಗಳ ಅಭಿವೃದ್ಧಿ ಆಗಬೇಕು. ಈಗೆಲ್ಲ ನಾವು ನೋಡಕತ್ತೀವಿ, ಬಹಳ ಚಂದದ ಇವೆಲ್ಲ ಕನ್ಸೆಪ್ಟ್ ತಿಳ್ಕೊಡ್ರಿ ನೀವು. ಸಿಟಿಗಳೊಳಗೆ ಈಗೆಲ್ಲ ಯಾವ್ಯಾವ್ದೋ ಒಂದು ರೆಗ್ಯುಲರ್ ನಮ್ಮ ಮಾರ್ಕೆಟ್ ಅಂತೂ ಇದ್ದೇ ಇರೋದು ಬಿಟ್ಟು ಜಿ ಅನ್ನುವಂಥದ್ದು, ಅದು ಒಂದು ಸ್ಟೈಲ್, ಅದರದ್ದು ಮಂದಿ ಹೋಗ್ತಾರೆ. ಇನ್ನು ಅಗ್ದಿ ಪಾಶ್ ಮಾಲ್ದೊಳಗೆಲ್ಲ ತರಕಾರಿ ತಗೊಳ್ಳೋರು ಇವತ್ತು ನಾವು ನೋಡಕತ್ತೀವಿ. ಯು ಮೇ ನಾಟ್ ಬಿಲೀವ್, ಇವತ್ತಿಗೂ ಹಳ್ಳಿಗಳೊಳಗನ ಒಂದು ವ್ಯವಸ್ಥಿತವಾದಂತಹ ಕೃಷಿ ಉತ್ಪನ್ನಗಳ ಅಂಗಡಿ ಇಲ್ಲ. ಎಷ್ಟು ಮಜಾ ಆಯ್ತು ಗೊತ್ತಾ ಇದು? ಕೃಷಿ ಉತ್ಪನ್ನಗಳ ಅಂಗಡಿ ಗ್ರಾಮೀಣ ಪ್ರದೇಶದೊಳಗೆ ಇಲ್ಲ. ವಾರಕ್ಕೊಮ್ಮೆ ಸಂತೆ ಕೊಡ್ತೈತಿ, ವಾರಕ್ಕೊಮ್ಮೆ ಹೋಗಿ ಇವು ತಗೋತಾವ, ಅವು ತಂದು ಮಾರ್ತಾವ. ಒಮ್ಮೆಲೆ ಹುಯಿ ಅಂತ ಬಂತಂದ್ರೆ ಸೊಯ್ಯಾಗಿ ಹೋಗಿಬಿಡ್ತದ. ಅದ್ರ ಬದಲಿಗೆ ಒಂದು ಇಮ್ಯಾಜಿನ್ ಮಾಡ್ರಿ, ಡೈಲಿ ಫ್ರೆಶ್ ವೆಜಿಟೇಬಲ್ಸ್, ಫ್ರೂಟ್ಸ್ ಅಂಡ್ ಅದರ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಇಡೀ ಹಳ್ಳಿಗೆ. ಒಂದು 5,000 ಜನಸಂಖ್ಯೆ ಐತೆ ಅಂದ್ರೆ ಒಂದು ಅಂಗಡಿ ನಡೀತೈತಿ ಇಲ್ಲೋ? ಒಂದು 5,000 ಜನಸಂಖ್ಯೆ ಇರುವಂತ ಅಂಗಡಿಗೆ ಒಂದು ಅಂತ ಸ್ಟೋರ್ ನಡೀತೈತಿಲ್ಲೋ? ಎಸ್. ಇವೆಲ್ಲನೂ ನಾವು ಪ್ಲಾನ್ ಮಾಡ್ಕೋಬೇಕಾಗ್ಯದ, ಇಂಥದ್ದನ್ನ ಪ್ರಿಪೇರ್ ಮಾಡ್ಕೋಬೇಕಾಗ್ಯದ. ಹಂಗೂ ಆಗ್ತದ ಅಲ್ಲ, ಪಕ್ಕದ ಭಾಗವಾಂಡ್ರು ಬರ್ತಾರೋ ಅದು ಬೇರೆ. ನಾ ಹೇಳಕತ್ತದು, ವೈ ಟು ರಶ್ ಒನ್ಸ್ ಇನ್ ಎ ವೀಕ್, ಲೆಟ್ ಅಸ್ ಹ್ಯಾವ್ ಡೈಲಿ ಅರೇಂಜ್ಮೆಂಟ್ ಅಂತ. ಹೌದಾ? ಸೊ ಇವೆಲ್ಲ ನಾನು ಮಾರುಕಟ್ಟೆ ವಿಷಯದೊಳಗೆ ಬೇಕಾಗ್ಯಾವ. ಇನ್ನು ಆರ್ಥಿಕ ಅಂಶಗಳು, ಕೃಷಿ ನಿರ್ಧರಿಸೋದು. ಹಣಕಾಸು ವ್ಯವಸ್ಥೆ ಸಿಕ್ಕರೆ ಎಲ್ಲರೂ ದ್ರಾಕ್ಷಿ ಹಚ್ತಾರ, ದಾಳಿಂಬೆ ಹಚ್ತಾರ, ಕಾಫಿ ಹಾಕ್ತಾರ,
ಹೌದಲ್ಲ? ಹಣಕಾಸು ನೆರವು ಸಿಕ್ಕರು. ಇಲ್ಲ ಅಂದ್ರೆ ಅದೇ ಜೋಳ ಗೋಧಿ ಬಿತ್ಕೋತ್ ಕುಂಟಾರ. ಭೂ ಒಡೆತನ, ಹೌದು, ಮಾಲಕನ ದೊಡ್ಡವದಾನ, ಅವನಿಗೆ ಸ್ವಂತ ಆಸಕ್ತಿ ಇದ್ರ ಅಟ್ ಚಲೋ ಚಲೋ ಬೆಳಿತಾನ. ಹೊಲ ಒಬ್ಬಂದು ಬಿತ್ತಾವ ಇನ್ನೊಬ್ಬವ ಅಂತಂದ್ರೆ ಅವಾಗ ತಿಳಿದದ್ದು ಬಿತ್ತಾನ, ಆಸಕ್ತಿ ಅಷ್ಟು ಇರೋದಿಲ್ಲ. ಭೂ ಹಿಡುವಳಿಗಳ ಗಾತ್ರ ಸಣ್ಣದಿದ್ದಷ್ಟು ಖಂಡಿತವಾಗಿಯೂ ಸಮಸ್ಯೆ. ಬಟ್ ಅನಿವಾರ್ಯ, ಭಾರತ ದೊಡ್ಡ ಜನಸಂಖ್ಯೆ ಹೊಂದಿರೋದ್ರಿಂದ ಭೂ ಹಿಡುವಳಿಗಳ ಗಾತ್ರ ಚಿಕ್ಕದದ, ತಪ್ಪಿಲ್ಲ. ಈ ಚಿಕ್ಕದಿರೋದು ಒಳ್ಳೇದನೆ, ಸೊ ದಟ್ ವೈವಿಧ್ಯತೆ ಜಾಸ್ತಿ ಇರ್ತದೆ. ಇದು ಗಮನಿಸ್ರಿ. ನೋಡ್ರಿ, ಕೆಲವು ಸಲ ವಿಚಾರಗಳನ್ನ ಹೆಂಗ್ ನಾವು ತಗೋಬೇಕಂದ್ರೆ ಪಾಸಿಟಿವ್ ಆಗಿ ತಗೊಳ್ಳೋದು ಕೇಳಕತ್ತೀನಿ ನಾನು. ಅದ್ರ ನೆಗೆಟಿವ್ ಆಸ್ಪೆಕ್ಟ್ ಸಾಕಷ್ಟು ಅದಾವ. ಏನು, ಹಿಡುವಳಿ ಚಿಕ್ಕದಿರೋದ್ರಿಂದ ಹಲವು ಅನಾನುಕೂಲತೆಗಳದಾವ. ಬಟ್ ಯು ಕೆನಾಟ್ ರಿವರ್ಸ್ ಇಟ್. ಯು ಕೆನಾಟ್ ರಿವರ್ಸ್ ಇಟ್ ಬಿಕಾಸ್ ಇಟ್ ಇಸ್ ನಾಟ್ ಇನ್ ಯುವರ್ ಹ್ಯಾಂಡ್. ಜನಸಂಖ್ಯೆ ಇಷ್ಟು ದೊಡ್ಡದೈತಿ, ನ್ಯಾಚುರಲಿ ಭೂ ಹಿಡುವಳಿಗಳು ಸಣ್ಣದಾವ, ಮಾಡೋರೇನ ಅದ್ರೊಳಗೆ ಏನು ನಿಮ್ಗೆ ಬೇರೆ ದಾರಿ ಇಲ್ಲ. ಬಟ್ ದಾರಿ ಇರೋದೇನು, ಎಸ್, ಹಿಡುವಳಿಗಳು ಚಿಕ್ಕದಿರೋದ್ರಿಂದ ಕೃಷಿ ವೈವಿಧ್ಯತೆ ಜಾಸ್ತಿ ಇರ್ತದೆ. ಇವೊಂದು ಬೆಳಿತಾನ, ಅವೊಂದು ಬೆಳಿತಾನ, ಮತ್ತೊಂದು ಬೆಳಿತಾನ, ಮುಗಿದೊಂದು ಬೆಳಿತಾನ. ಇದು ಪಾಸಿಟಿವ್ ನನ್ನ ಪ್ರಕಾರ ಪಾಸಿಟಿವ್ ಇದೆ. ಹಂಗ ನಾವು ನೋಡ್ಬೇಕಾದ್ರೆ ತಾಂತ್ರಿಕ ಅಂಶಗಳು, ಸುಧಾರಿತ ಬೆಳಿ, ಬಿತ್ತನೆ ಬೀಜ ಇವೆಲ್ಲ ಬರಕತ್ತಾವ. ಒಂದಂದ್ರ ಇದ್ರೊಳಗೂ ಸಹಿತ ಭಾರತದ ಒಂದು ದೊಡ್ಡ ದೌರ್ಭಾಗ್ಯ, ದೊಡ್ಡ ದೋಷ, ರೈತನಿಗೆ ಅನ್ಯಾಯ ಆದ್ರೆ ಯಾವೂ ಕೇಳಾಕಿಲ್ಲ ಈ ಭೂಮಿ ಮ್ಯಾಗ. ಇವತ್ತಿಗೂ ನಾನು ತುಂಬಾ ನೋವಿನಿಂದ ಹೇಳುವಂತ ಮಾತಿದು. ರೈತನಿಗೆ ಅನ್ಯಾಯ ಆದ್ರೆ ಅದನ್ನು ಸರಿಪಡಿಸುವುದಕ್ಕೆ ಒಂದು ವ್ಯವಸ್ಥೆ ಅಂತ ನಿಜವಾಗಿಯೂ ಇಲ್ಲ. ನಾನು ಇವನ್ನೆಲ್ಲ ಕೇಳಿದ್ದೀನಿ, ಕಂಡಿದ್ದೀನಿ. ನಾನೇ ಕೃಷಿ ಮಾಡುವಾಗಲೂ ಕೆಲವು ಸಲ ನಮಗಾಕಿತ್ತು. ತುಂಬಾ ಕಾಸ್ಟ್ಲಿ ಸೀಡ್ಸ್ ಅನ್ನ ತರ್ತಿದ್ವಿ, ಒಂದು ಬೀಜ ನಾಡ್ತಿರ್ಲಿಲ್ಲ. ಬಿತ್ತಿ ಬಿಡ್ತಿದ್ವಿ, ಬೀಜ ನಾಡ್ತಿರ್ಲಿಲ್ಲ, ಮುಗಿದೋತು, ಒಂದು ಕ್ರಾಪ್ ಫೇಲ್ ಆಗಿಬಿಡ್ತಿತ್ತು. ಇನ್ನು ಅಪರೂಪಕ್ಕೆ ಈಗಲೂ ಎಷ್ಟೋ ಕಡೆ ನಾವು ನೋಡ್ತೀವಿ, ಒಬ್ಬ ರೈತ ಹತ್ತಿ ಬೀಜ ತರ್ತಾನೆ, ಅವನ್ ಹಾಕ್ತಾನೆ, ಹತ್ತಿ ನಾಡ್ತೈತಿ, ಬಹಳ ಖುಷಿ ಪಡ್ತಾನ, ಬಹಳ ಚಂದ ಬೆಳೆ ಕಿಡ್ತೈತಿ, ಅದಕ್ಕೆ ಮತ್ತೆ ಒಳ್ಳೆ ಗೊಬ್ಬರ ಕಟ್ತಾನ, ಔಷಧಿ ಹೊಡ್ಕೊಂತ ಇರ್ತಾನೆ ಯಾವಾಗಲೂ. ಆತು 2 ತಿಂಗಳಾತು, 3 ತಿಂಗಳಾತು, ಮೊಗ್ಗು ಹೂ ಬರಕ್ ಚಾಲು ಆಗ್ಬೇಕು, ಮಗ್ಗಿಲ್ಲ, ಹೂವಿಲ್ಲ, ಕಾಯಿಲ್ಲ, 6 ತಿಂಗಳಾತು, ಒಡ್ಡ ಗಿಡ. ಹಾ, ಇದನ್ನ ಮಾಡುವಂತಹ ಒಂದು ಜಾಲ ಇದೆ. ಅದು ನಿಮ್ಗೆ ಗೊತ್ತದ, ಮೊನ್ನೆ ಎಷ್ಟೊಂದು ಕಡೆ ನಕಲಿ ಬೀಜಗಳನ್ನ ವಶಪಡಿಸಿಕೊಂಡ್ರು ಅಂತ ಬರ್ತದೆ. ನಕಲಿ ಬೀಜಗಳೇ ನಕಲಿ, ನಾದನ್ನ ಹೇಳಕತ್ತದ್ದು. ಬೀಜಗಳು ನಕಲಿ. ಆ ನಕಲಿ ಅವ್ರದ್ದು ಒಂದು ಹಾವಳಿ ಅದ, ಅವ್ರದೇ ಆದಂತ ಒಂದು ಕೂಟದ. ನನ್ನನ್ನು ಕೇಳಿದ್ರೆ ಉಳಿದವ್ರಿಗೆ ಯಾರಿಗೆ ಶಿಕ್ಷೆ ಹಾಕೈತೋ ಬಿಡ್ತೈತೋ ಗೊತ್ತಿಲ್ಲ. ಆದ್ರೆ ರೈತನಿಗೆ ಅನ್ಯಾಯ ಮಾಡುವಂತ ಇಂಥ ದುರುಳರು ಏನದಾರಲ್ಲ, ಇವರಿಗೆ ಬಹಳ ಸಿವಿಯರ್ ಪನಿಷ್ಮೆಂಟ್ ಆಗುತ್ತೆ. ಈ ಪೋಕ್ಸೋ ಕಾಯ್ದೆಗಿಂತ ಸೀರಿಯಸ್ ಕಾಯ್ದೆ ಇರ್ಬೇಕು ಇವರಿಗೆ. ಪೋಕ್ಸೋ ಕಾಯ್ದೆಗಿಂತ ಸೀರಿಯಸ್ ಇರ್ಬೇಕು. ಇದನ್ನ ಮಾಡಿ ನೋಡ್ರಿ ಮಿತ್ರರೇ, ನೀವು ಇದನ್ನ ಮಾಡಿ ನೋಡ್ರಿ. ರೈತನಿಗೆ ಯಾವುದೇ ರೂಪದಲ್ಲಿ ಆಗುವ ಅನ್ಯಾಯಕ್ಕ ಇಂಥದ್ದೊಂದು ಸ್ಟ್ರಿಂಜೆಂಟ್ ಲಾ ಮಾಡಿ ನೋಡ್ರಿ. ರೈತನಿಗೆ ನಕಲಿ ಬೀಜ ಹೋಗ್ತಾವ, ನಕಲಿ ಗೊಬ್ಬರ ಹೋಗ್ತಾವ, ಸುಮ್ಮನೆ ಹೋಗಿದ್ ಬರ್ತದ ಪಾಪದು. ಇದು ಗೊಬ್ಬರ ಅಂತ ತಿಳ್ಕೊಂಡು ಹಿಂಗ್ ಹೊಲ್ದಾಗ ಒಗಿತದ, ಖುಷಿಯಿಂದ ಒಗಿತದ, ಯಪ್ಪ ನನ್ನ ಬೆಳಿ ಚಲೋ ಆಗ್ತದ, ಏನು ಸುಡ್ಗಾಡಾಗೋದಿಲ್ಲ, ಮಣ್ಣಾಕಿ ಕಳಿಸ್ಬಿಟ್ಟಿರ್ತಾರೆ. ರೊಕ್ಕ ಹೋತು, ಈ ಕಡೆ ಪ್ರಯೋಜನ ಇಲ್ಲ. ನಕಲಿ ಗೊಬ್ಬರ, ನಕಲಿ ಕೀಟನಾಶಕಗಳು, ಅವ್ರದಂತೂ ಹಾವಳಿ ದೊಡ್ಡದು. ಇದು ಬೆಳೆಯೋ ಹಂತದೊಳಗ ಬೀಜ, ಗೊಬ್ಬರ, ಕೀಟನಾಶಕ. ಆನಂತರ ಮಾರೋ ಹಂತದೊಳಗ ಎಂತ ದುರಂತ ಅಂತಂದ್ರೆ ಎಲ್ಲಾ ಕಡೆ ಶೋಷಣೆ ಅದ. ಅವ ವರ್ಷಗಟ್ಲೆ ಕಷ್ಟಪಟ್ಟು ಬೆಳೆದು ಆತನಿಗೆ ಅದರೊಳಗೆ ನೆಟ್ 10% ಲಾಭ ಸಿಗೋದಿಲ್ಲ. ರೈತನಿಗೆ ನೆಟ್ 10% ಲಾಭ ಸಿಗೋದಿಲ್ಲ. ಆದ್ರೆ ಒಂದೇ ದಿನದಲ್ಲಿ ಹಿಂಗ ತಗೊಂಡು ಈ ಕಡೆ ಇನ್ನೊಬ್ಬನಿಗೆ ಕೊಡಾಕ ಕಮಿಷನ್ ಏಜೆಂಟ್ಗಳು 15% ತಗೋತಾರೆ. 15% ಕಮಿಷನ್ ಏಜೆಂಟ್ಗಳು ತಗೋತಾರೆ. ಹೌದಲ್ಲ? ಈ ವ್ಯವಸ್ಥೆ ಸರಿನಾ? ಬೇಕಲ್ಲ ಏನಾದ್ರೂ ಒಂದು. ಎಸ್. ಸೊ ಇದನ್ನೆಲ್ಲ ನಾವು ನೋಡ್ಬೇಕಾಗಿದೆ. ಹೌದಾ? ಅಂಗಾಂಶ ಕೃಷಿ, ಯಾಂತ್ರೀಕರಣ, ಬೆಳೆಗಳ ಸಂರಕ್ಷಣೆ, ಮಾಹಿತಿ ತಂತ್ರಜ್ಞಾನ ಇವೆಲ್ಲ ಬರಾಕತ್ತಾವ, ಹಂತವಾಗಿ ಸುಧಾರಿಸಕತ್ತದ. ಬಟ್ ಒಂದು ರೆವಲ್ಯೂಷನರಿ ಚೇಂಜ್ ಈಸ್ ರಿಕ್ವೈರ್ಡ್ ಅಂತ ನನಗನ್ನಿಸ್ತದೆ. ಇನ್ನ ಬೆಳೆ ವ್ಯವಸ್ಥೆಯಲ್ಲಿ ಬದಲಾವಣೆ, ಹಸಿರು ಕ್ರಾಂತಿಗಿಂತ ಹಿಂದಿನ ಅವಧಿ ಎಂತದ್ದಿತ್ತು, ಸಸ್ಟೈನೆನ್ಸ್ ಫಾರ್ಮಿಂಗ್ ಅಂತ ನಾವು ಕರಿತೀವಿ. ಅಫ್ಕೋರ್ಸ್ ಮೊದಲಿನಿಗಿಂತ ಈಗ ಪರಿಸ್ಥಿತಿ ಬಹಳ ಸುಧಾರಿಸದ. ಬಟ್ ಸ್ಟಿಲ್ is very much neglected job. Farmer is a neglected job. No one is having sympathy, no one is having concern about him. That is very unfortunate. ಜೀವನಾಧಾರ ಕೃಷಿ ಅವಾಗಿತ್ತು. ಹಸಿರು ಕ್ರಾಂತಿಯ ಅವಧಿ ಒಳಗ ಇವೆಲ್ಲ ಬಂದು, ಸುಧಾರಿತ ಬೀಜ, ಗೊಬ್ಬರ, ತಂತ್ರಜ್ಞಾನ, ಕೀಟನಾಶಕ. ಅವಾಗ ಆಹಾರ ಸ್ವಾವಲಂಬನೆಯತ್ತ ಭಾರತ ಸಾಗಿತು. ಹೊಸ ಆರ್ಥಿಕ ನೀತಿಯ ನಂತರದ ಪ್ರಸ್ತುತ ಅವಧಿ, ಈಗ
ಹೆಚ್ಚಿನ ವಾಣಿಜ್ಯೀಕರಣ, ಕಾಮರ್ಷಿಯಲೈಸೇಷನ್, ರಫ್ತಿಗೆ ಹೆಚ್ಚುತ್ತಿರುವ ಆದ್ಯತೆ. ಏನು ಎಂತವು ರಫ್ತಾಗಕತ್ತಾವ ಈಗಂತಂದ್ರ ಇಂಡಿಯಾದಿಂದ. ಅಂಡ್ ಫಾರ್ಚುನೇಟ್ಲಿ ಇಂಡಿಯಾದ ಕೃಷಿ ಉತ್ಪನ್ನಗಳಿಗೆ ಖರೆ ನನಗೆ ಚಲೋ ಬೇಡಿಕೆ ಅದ. ಒಂದಂದ್ರೆ ನಾವು ಅವುಗಳನ್ನ ಆ ರೀತಿ ಒಳಗೆ ಉತ್ಪಾದಿಸ್ತಾ ಇಲ್ಲ, ಅದೊಂದು ಬಹಳ ಮುಖ್ಯದ. ಸೊ ಅಂತದ್ದಾಗ್ಬಿಟ್ರೆ ನಮ್ಮದೆಲ್ಲ ಬಹಳ ಚಲೋ ಆಗ್ತದೆ. ಓಕೆ, ಇನ್ನ ಭೂ ಸುಧಾರಣೆಗಳು ಇತ್ಯಾದಿ ಅದಾವ, ಇನ್ನು ಬಹಳ ವಿಷಯ ಐತಿ. ಬಹುತೇಕ ನಾಳೆ ನೋಡುವಂಥದ್ದು ಮಾಡೋಣ. ಸೊ ಯಾ ಹೌದೌದು, ಅದು ದೊಡ್ಡ ಏನು ಸರ್, ವ್ಯವಸಾಯ ಮನೆ ಮಂದೆಲ್ಲ ಸಾಯ ಪ್ರಸ್ತುತ ಹೆಚ್ಚಾಗಿ ಕೇಳಿ ಬರ್ತಿದೆ. ಐ ಆಮ್ ನಾಟ್ ಗೆಟಿಂಗ್ ಶಶಿ, ಐ ಆಮ್ ನಾಟ್ ಗೆಟಿಂಗ್ ಎಕ್ಸಾಕ್ಟ್ ಸ್ಟೇಟ್ಮೆಂಟ್, ಕ್ರಿಟಿಕಲಿ ಎಕ್ಸಾಮಿನ್, ಐ ಆಮ್ ನಾಟ್ ಗೆಟಿಂಗ್ ಇಟ್. ಓಕೆ, ಇನ್ನೊಮ್ಮೆ ಬೇಕಾದ್ರೆ ಹಾಕ್ರಿ, ನಾಳೆ ನೋಡೋಣ. ಓಕೆನಾ? ಎಸ್, ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಮತ್ತೆ ನಾಳೆ ನಾವು ನೀವು.